ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇವತ್ತಿನ ನಮ್ಮ ತ್ರಿವರ್ಣ ತ್ರಿಕೋನ ಚರ್ಚೆನಲ್ಲಿ ಇಬ್ರು ಶಿಕ್ಷಣ ತಜ್ಞರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ನಿರಂಜನಾರಾಧ್ಯ VP ಶಿಕ್ಷಣ ತಜ್ಞರು ಮತ್ತು ಹಲವಾರು ಲೇಖನಗಳನ್ನ ಶಿಕ್ಷಣಕ್ಕೆ ಸಂಬಂಧಿಸಿ ಬರೆದಿರೋರು, ಪಾಲಿಸಿ ಮತ್ತು ಇಂಪ್ಲಿಮೆಂಟೇಷನ್ ಎರಡಕ್ಕೂ ಸಂಬಂಧಿಸಿ ಅಧಿಕಾರಯುತವಾಗಿ ಕರ್ನಾಟಕದಲ್ಲಿ ಮಾತನಾಡಬಲ್ಲವರು. ಅದೇ ರೀತಿ ಅರವಿಂದ ಚೊಕ್ಕಾಡಿ, ಇವರು ಸ್ವತಃ ಶಿಕ್ಷಕರು ಮತ್ತು ಶಿಕ್ಷಣದ ಕುರಿತು ಹಲವು ಪ್ರಯೋಗಗಳನ್ನು ಮಾಡಿದವರು, ಹಲವು ಪಠ್ಯಪುಸ್ತಕಗಳನ್ನು ರಚಿಸಿದವರು, ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷಣದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವರು ಮತ್ತು ಕನ್ನಡದ ಬಹಳ ಮುಖ್ಯ ಲೇಖಕರು ಕೂಡ. ಇಬ್ಬರನ್ನು ಕೂಡ ನಾನು ಇವತ್ತಿನ ಚರ್ಚೆಗೆ ಸ್ವಾಗತಿಸ್ತಾ ಇದ್ದೀನಿ. ಈ ಇಬ್ಬರು ಶಿಕ್ಷಣ ತಜ್ಞರನ್ನ ಇವತ್ತು ನಾನು ಕರೆಯೋದಕ್ಕೆ ಬಹಳ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, NCERT ಪಠ್ಯದ ಕೇಶರೀಕರಣ, ಈ ವಿಷಯಕ್ಕೆ ಸಂಬಂಧಿಸಿ ನಾವು ಇವತ್ತು ನಮ್ಮ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇಬ್ಬರಿಗೂ ಕೂಡ ನಮಸ್ಕಾರ ಸರ್. ನಮಸ್ಕಾರ. ನಿರಂಜನಾರಾಧ್ಯ ಅವರಿಂದಲೇ ನಾನು ಮೊದಲು ಮಾತನ್ನ ಆರಂಭಿಸ್ತೀನಿ. ಸರ್, ಏನಿದು NCERT? ಇದು ಪದೇ ಪದೇ ಸುದ್ದಿ ಆಗ್ತಾ ಇದೆ. ಆಗಾಗ ನಮಗೆ ವರ್ಷಕ್ಕೊಂದ್ಸಲ ಆಗಲಿ ಅಥವಾ 6 ತಿಂಗಳಿಗೆ ಒಂದ್ಸಲ ಆಗಲಿ NCERT ಪಠ್ಯದಲ್ಲಿ ಬದಲಾವಣೆ, ಅದರಿಂದ ಇದನ್ನ ಕಿತ್ತಾಕಿದ್ರು, ಇದನ್ನ ಸೇರಿಸಿದ್ರು, ಈ ತರದ ಮಾತುಗಳನ್ನು ನಾವು ಪತ್ರಿಕೆಯಲ್ಲಿ ಓದ್ತಾನೆ ಇದ್ದೀವಿ ನಾವು. ಏನ್ ಸರ್ ಇದು NCERT ಅಂದ್ರೆ ಏನು, ಅದರ ಕೆಲಸ ಏನು, ಅದು ಏನ್ ಮಾಡ್ತಾ ಇದೆ? ಇದು ರಾಷ್ಟ್ರೀಯ ಶಿಕ್ಷಣ ತರಬೇತಿ ಮತ್ತು ಸಂಶೋಧನಾ ಮಂಡಳಿ ಅಂತ ಏನಿದೆ, ಇದು ಒಂದು ಅಪೆಕ್ಸ್ ಬಾಡಿ. ಇದು ಅಪೆಕ್ಸ್ ಬಾಡಿ ಅಂತ ಹೇಳಿದ್ರೆ ಅಕಾಡೆಮಿಕ್ ಅಥಾರಿಟಿ ಅಂತ ಕರಿತೇವೆ ನಾವು. ವಿಶೇಷವಾಗಿ ಶೈಕ್ಷಣಿಕ ಒಂದು ಪ್ರಾಧಿಕಾರ. ಅದು RTE ಅನ್ವಯ ಕೂಡ ಅದನ್ನ ಶೈಕ್ಷಣಿಕ ಪ್ರಾಧಿಕಾರ ಅಂತ ನಾವು ನೋಟಿಫೈ ಮಾಡಿದ್ದೇವೆ. ಶೈಕ್ಷಣಿಕ ಪ್ರಾಧಿಕಾರದ ಕೆಲಸ ಏನಂದ್ರೆ, ವಿಶೇಷವಾಗಿ ಶೈಕ್ಷಣಿಕ ವಿಚಾರದಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ಪಠ್ಯ ಪುಸ್ತಕಗಳಾಗ್ಲಿ ಅಥವಾ ನಮ್ಮ ಪಠ್ಯಕ್ರಮದ ಚೌಕಟ್ಟಾಗ್ಲಿ ಅಥವಾ ನಮ್ಮ ಸಿಲೆಬಸ್ಸು ಅದು ಯಾವ ರೀತಿಯಲ್ಲಿ ಇರಬೇಕು ಮತ್ತು ಅದು ಯಾವ ಮೌಲ್ಯಗಳನ್ನ ಒಳಗೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರಾಜ್ಯಗಳ SCERT ಅಂತ ಏನಿರ್ತವೆ, ಸ್ಟೇಟ್ ಎಜುಕೇಶನ್ ರಿಸರ್ಚ್ ಟ್ರೈನಿಂಗ್ ಸೆಂಟರ್ಸ್ ಏನಿರ್ತವೆ, ಆ ಒಂದು ಸಂಸ್ಥೆಗಳಿಗೆ ಇದು ಒಂದು ಮಾರ್ಗಸೂಚಿಯನ್ನ, ಒಂದು ಮಾರ್ಗದರ್ಶನವನ್ನ ಕೊಡ್ತಕ್ಕಂಥ ಅಖಿಲ ಭಾರತ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಅಪೆಕ್ಸ್ ಬಾಡಿ. ರೈಟ್ ಟು ಎಜುಕೇಶನ್ ಕೆಳಗಡೆ ಸೆಕ್ಷನ್ 7 ಏನಿದೆ, ಪ್ರಕರಣ 7ರಲ್ಲಿ NCERTಗೆ ಮೂಲಭೂತವಾಗಿ 3 ಮುಖ್ಯವಾದಂಥ ಕೆಲಸಗಳನ್ನ ನಾವು ಅಸೈನ್ ಮಾಡಿದ್ದೇವೆ. ಒಂದು, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟನ್ನ ರೂಪಿಸ್ತಕ್ಕಂಥದ್ದು ಮತ್ತು ರಾಜ್ಯಗಳು ವಿಶೇಷವಾಗಿ ಕಲಿಕೆನಲ್ಲಿ ಹೊಸ ಬಗೆಯ ಅನ್ವೇಷಣೆಗಳನ್ನ ಮಾಡುವಾಗ, ಸಂಶೋಧನೆಗಳನ್ನ ಮಾಡುವಾಗ ಅವುಗಳಿಗೆ ಒಂದು ರೀತಿಯ ಸಂಶೋಧನೆಯ ನೆರವನ್ನ ನೀಡ್ತಕ್ಕಂಥದ್ದು ಮತ್ತು ಶಿಕ್ಷಣದಲ್ಲಿ ಏನಾದರೂ ಅನ್ವೇಷಣೆಗಳನ್ನ ಮಾಡೋದಾದ್ರೆ ಅದಕ್ಕೆ ಅಗತ್ಯವಾದಂಥ ಬೆಂಬಲವನ್ನ, ಅದಕ್ಕೆ ಅಗತ್ಯವಾದಂಥ ಮಾರ್ಗಸೂಚಿಯನ್ನ ಕೊಡ್ತಕ್ಕಂಥದ್ದು ಈ ಒಂದು ಮಂಡಳಿಯ ಕೆಲಸ ಅಂತಕ್ಕಂಥದ್ದನ್ನ ಕಾನೂನು ದತ್ತವಾದಂಥ ಶಿಕ್ಷಣ ಹಕ್ಕು ಕಾಯ್ದೆನಲ್ಲಿ ಬರೆದಿದೆ. ಎಸ್, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್, NCERT. ಅರವಿಂದ್ ಅವರು, ನೀವು ಶಿಕ್ಷಕರಾಗಿ ಕೆಲಸ ಬಹಳ ವರ್ಷಗಳಿಂದ ಮಾಡ್ತಾ ಇದ್ದೀರಿ. ಮಕ್ಕಳ ಒಂದು ಮನೋಭೂಮಿಕೆಗೆ ಸಂಬಂಧಿಸಿ, ವೈಜ್ಞಾನಿಕತೆಗೆ ಸಂಬಂಧಿಸಿ, ಮನಸ್ಥಿತಿಗೆ ಸಂಬಂಧಿಸಿ ಸಾಕಷ್ಟು ನೀವು ಲೇಖನಗಳನ್ನು ಕೂಡ ಬರೆದಿದ್ದೀರಿ. ಮತ್ತು ಶಿಕ್ಷಣದಲ್ಲಿ ಏನು ಬದಲಾವಣೆಗಳಾಗಬೇಕು, ಅದೇ ರೀತಿ ಶಿಕ್ಷಣವನ್ನ ಕೊಡುವಾಗ ನಾವು ಅದನ್ನು ರಿಸೀವ್ ಮಾಡುವಂತಹ ಮಕ್ಕಳ ಒಂದು ಮಟ್ಟ ಯಾವ ತರ ಇರಬೇಕು, ಇದಕ್ಕೆ ಸಂಬಂಧಿಸಿಕೊಂಡು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದೀರಿ, ಲೇಖನಗಳನ್ನು ಬರೆದಿದ್ದೀರಿ. ಈ NCERT-ನವರು ಪದೇ ಪದೇ ಈ ರೀತಿ ಪಠ್ಯ ಪುಸ್ತಕಗಳಲ್ಲಿ, ಬಹಳ ಮುಖ್ಯವಾಗಿ ಅವರು ಒಂದು ಸೋಷಿಯಲ್ ಸೈನ್ಸ್ ಪುಸ್ತಕ, ಇನ್ನೊಂದು ಹಿಸ್ಟ್ರಿ ಪುಸ್ತಕ, ಇದರ ಮೇಲೆ ಜಾಸ್ತಿ ಫೋಕಸ್ ಆಗ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನನಗೆ ಪದೇ ಪದೇ ಬದಲಾವಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿ ನಿಮ್ಮ ಅನಿಸಿಕೆಗಳೇನು? ಇತ್ತೀಚೆಗೆ ಯಾಕೆ ಈ ಚರ್ಚೆ ಬಂತು ಅಂತ ಹೇಳಿದ್ರೆ, ಮೊನ್ನೆ ಕೂಡ ಒಂದು ಬದಲಾವಣೆಯ ವಿಷಯ ನಮಗೆ ಗೊತ್ತಾಯ್ತು. ಅದಕ್ಕೆ ನಾನು ಆಮೇಲೆ ಬರ್ತೀನಿ. ಬಟ್ ಆರಂಭದಲ್ಲಿ ಪೀಠಿಕೆಯಾಗಿ ಬದಲಾವಣೆ ಆಗ್ಬೇಕಾದದ್ದು ಅದು ಸಹಜವಾದ ನಿಯಮ. ಅದು ಬದಲಾವಣೆಗಳಾಗೋದನ್ನ ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಈ ಬದಲಾವಣೆ ಹಿಂದೆ ಇರುವಂತ ಇಂಟೆನ್ಷನ್ಸ್, ಬದಲಾವಣೆ ಹೇಗಾಗ್ಬೇಕು, ಯಾಕಾಗ್ಬೇಕು ಅನ್ನೋ ನೆಲೆಯಲ್ಲಿ ಒಂದಷ್ಟು ಯೋಚನೆಯನ್ನು ಮಾಡ್ತೀವಿ. ನೀವೇ ಇಲ್ಲಿಗ ಹೇಳಿದ ಹಾಗೆ ಇತಿಹಾಸ ಪುಸ್ತಕದ ಮೇಲೆ ಅನೇಕವಾದ ಪ್ರಯೋಗಗಳು ನಡೀತಾ ಇವೆ. ಅದರಲ್ಲಿ ಇದು ಸರಿಯಾದ ರೀತಿಯ ಬದಲಾವಣೆ ಅಥವಾ ಸರಿಯಾದ ರೀತಿಯ ವಿವರಣೆ ಅನ್ನುವಂಥದ್ದನ್ನು ನಾವು ಸೇರ್ಪಡೆಗೊಳಿಸೋದು, ನಾವು ಒಪ್ಕೊಳ್ಬೇಕು. ಸೇರ್ಪಡೆಗೊಳಿಸೋದೋ ತೆಗೆಯುವುದೋ ಇತ್ಯಾದಿ. ಆದ್ರೆ ಇಲ್ಲಿಗೆ ಹೇಗಾಗಿದೆ ಅಂತ ಹೇಳಿದ್ರೆ, ಒಂದೊಂದು ಪೊಲಿಟಿಕಲ್ ಐಡಿಯಾಲಜಿಯ ಮೇಲೆ ನಾವು ಇತಿಹಾಸವನ್ನು ನಮ್ಮ ಮುಗಿನ ನೆಲಕ್ಕೆ ನಿರೂಪಣೆ ಮಾಡ್ತೇವೆ ಅಂತ ಹೇಳುವಂತ ಪರಿವರ್ತನೆಗಳು ಆಗ್ತಾ ಇವೆ. ಈಗ ನೋಡಿ ಹೇಗೆ ಅಂತ ಹೇಳಿದ್ರೆ, 1950ರಲ್ಲಿ ಮಹಾತ್ಮ ಗಾಂಧಿ ದೊಡ್ಡ ನಾಯಕ ಆದ್ರು.
2020ರಲ್ಲಿ ಮಹಾತ್ಮ ಗಾಂಧಿ ಒಬ್ಬ ಇದು ಒಳ್ಳೆಯ ನಾಯಕ ಅಲ್ಲ ಅಂತ ನಿರೂಪಣೆ ಮಾಡ್ತಾ ಹೋದ್ರೆ ಅದನ್ನ ಇತಿಹಾಸ ಟೆಕ್ಸ್ಟ್ ಬುಕ್ ಅಂತ ಹೇಳಿ ಹೇಳ್ತಾರೆ ಅದನ್ನು. ಇದು ಮಾಡ್ತಾ ಇರುವಂತದ್ದು ಆ ರೀತಿಯಲ್ಲಿ ಆಗಿದೆ. ಮತ್ತೆ ಯಾರನ್ನು ಸೇರಿಸಬೇಕು ಯಾರನ್ನು ತೆಗಿಬೇಕು ಅನ್ನುವಂಥದ್ದು ಪೊಲಿಟಿಕಲ್ ಐಡಿಯಾಲಜಿಯೇ ಇತಿಹಾಸವನ್ನು ಯಾರನ್ನು ಸೇರಿಸಬೇಕು ಯಾರನ್ನು ತೆಗಿಬೇಕು ಅಂತ ಹೇಳಿ ಹೇಳೋದನ್ನು ನಿರ್ಧಾರ ಮಾಡ್ತಾ ಹೋಯ್ತು ಅಂತ ಹೇಳಿ ಆದ್ರೆ ಅದು ಒಂದು ಇದು ಶೈಕ್ಷಣಿಕ ಪಠ್ಯ ಅಂತ ನಡೆಸ್ತದ. ಬೆಳಗ್ಗೆ ಯಾರು ಹೇಳ್ತಾ ಇದ್ದದ್ದು ಕೇಳಿದೆ, ಮೊಘಲರ ಇತಿಹಾಸವನ್ನು ತೆಗಿಬೇಕು. ಮೊಘಲರ ಇತಿಹಾಸವನ್ನು ತೆಗೆದ್ರೆ ಭಾರತದ ಇತಿಹಾಸವನ್ನು ನಿರೂಪಣೆ ಮಾಡೋದು ಹೇಗೆ? ಭಾರತ ಇತಿಹಾಸ ನಿರೂಪಣೆ ಮಾಡಕ್ಕಾಗಲ್ಲ. ಮೊಘಲರನ್ನು ತೆಗೆದು ಅಥವಾ ದೆಹಲಿ ಸುಲ್ತಾನರ ವಿಚಾರವನ್ನು ತೆಗೆದು ಭಾರತದ ಇತಿಹಾಸವನ್ನು ನಿರೂಪಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಅಷ್ಟು ವರ್ಷಗಳನ್ನು ಯಾರಿಗೆ ಕೊಡ್ತೀರಿ? ಅಷ್ಟು ವರ್ಷಗಳಲ್ಲಿ ಭಾರತದಲ್ಲಿ ಆ ರೂಲಿಂಗ್ ಅಲ್ಲಿ ಆಗಿರುವಂತಹ ಬದಲಾವಣೆಗಳು ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಆ ವಿಚಾರ ಬೇರೆ. ಈ ಟಿಪ್ಪು ಸುಲ್ತಾನ ವಿಚಾರದಲ್ಲೂ ಅಂತದ್ದೇ ಬಂದಿದೆ. ಟಿಪ್ಪು ಸುಲ್ತಾನನ್ನು ಕೊಡಬಾರ್ದು. ಟಿಪ್ಪು ಸುಲ್ತಾನನ್ನು ಕೊಡದಿದ್ರೆ ಆ 20 ವರ್ಷಗಳ ಅವಧಿಯಲ್ಲಿ ಏನ್ ಮಾಡೋದು ನಾವು? ಈ ರೀತಿಯ ರೀತಿಯಲ್ಲಿ ಬದಲಾವಣೆ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಾಡ್ಲಿಕ್ಕೆ ಹೊರಡುವಂಥದ್ದು ಅಥವಾ ಅಲ್ಲಲ್ಲಿ ಮಾಡುವಂಥದ್ದು ಇಂಥ ಬದಲಾವಣೆಗಳು ಶೈಕ್ಷಣಿಕ ವ್ಯವಸ್ಥೆಗೆ ಅತ್ಯಂತ ಹಾನಿಕಾರಕವಾದ ಒಂದು. ಎರಡನೇದು, ಪಠ್ಯ ಪುಸ್ತಕದಲ್ಲಿ ವಿವರಗಳನ್ನು ಕೊಡುವಾಗ ಯಾವ ವಯಸ್ಸಿನ ಮಕ್ಕಳಿಗೆ ಯಾವ ವಿಚಾರವನ್ನು ಯಾವ ವಿಧಾನದಲ್ಲಿ ಹೇಳಬೇಕು ಅಂತ ಹೇಳಿ ಹೇಳುವಂತ ಪರಿಜ್ಞಾನ ಇರ್ಬೇಕು. ಒಟ್ಟಾರೆ ಅದನ್ನು ಕೊಡ್ತಾ ಹೋದ್ರೆ ಮಕ್ಕಳ ಮಟ್ಟಕ್ಕೆ ಅದು ತುಂಬಾ ಹಾರ್ಮ್ಫುಲ್ ಆದಂತ ಇಫೆಕ್ಟ್ ಅನ್ನು ಉಂಟು ಮಾಡ್ತದೆ ಅಂತ ಹೇಳಲಿಕ್ಕೆ ಬರ್ತೀನಿ ಆ ವಿಷಯಕ್ಕೆ ಬರ್ತೀನಿ ನಾನು. ಎರಡನೇ ಹಂತದಲ್ಲಿ ಬರ್ತೀನಿ ನಾನು. ಅದು ಈಗ ನಾವು ಈ ಪ್ರಸ್ತಾವವನ್ನು ಯಾಕೆ ಈ ವಿಷಯವನ್ನ ಕೈಗೆತ್ತಿಕೊಂಡಿದ್ದೀವಿ ಅಂತ ಹೇಳಿದ್ರೆ 7ನೇ ಕ್ಲಾಸಿನ ಸೋಷಿಯಲ್ ಸೈನ್ಸ್ 2025-26 ಪಠ್ಯದಲ್ಲಿ ಅರವಿಂದ ಚೊಕ್ಕಾಡಿ ಅವರು ಹೇಳಿದ ಹಾಗೆ ಡೆಲ್ಲಿ ಸುಲ್ತಾನೇಟ್ ಮತ್ತು ಮೊಘಲರಿಗೆ ಸಂಬಂಧಿಸಿದಂತಹ ಪಠ್ಯವನ್ನು ಪೂರ್ತಿಯಾಗಿ ತೆಗೆದುಹಾಕಲಾಗಿದೆ. ಅದರ ಬದಲಿಗೆ ಪುರಾತನ ಭಾರತೀಯ ವಂಶಾಡಳಿತ, ಅದರಲ್ಲಿ ಮೌರ್ಯ, ಶುಂಗ, ಶಾತವಾಹನ ಈ ವಂಶಾವಳಿಗಳಿಗೆ ಸಂಬಂಧಿಸಿದಂತಹ ಹೆಚ್ಚಿನ ವಿವರಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ಭಾರತದ ಪವಿತ್ರ ಸ್ಥಳಗಳು ಯಾವುದು, ಈ ಪವಿತ್ರ ಸ್ಥಳಗಳಿಗೆ ಸಂಬಂಧಿಸಿ ನಾವು ಅಲ್ಲಿ ಕೊಡಬೇಕು ಅನ್ನುವಂಥದ್ದು ಮಾಡಿದ್ದಾರೆ. ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ಇದು. ಆಮೇಲೆ ಅಂದ್ರೆ ಕುಂಭಮೇಳಕ್ಕೆ ಸಂಬಂಧಿಸಿ ತುಂಬಾ ವಿವರಗಳನ್ನು ಕೊಡಬೇಕು, ಕಲ್ಚರಲ್ ಟ್ರೆಡಿಷನ್ಸ್ ಬಗ್ಗೆ ಹೆಚ್ಚು ವಿವರಗಳನ್ನು ಕೊಡಬೇಕು ಅನ್ನುವಂಥದ್ದನ್ನೆಲ್ಲ ನಾನೀಗ ವರದಿಯನ್ನು ಗಮನಿಸಿದಾಗ ಇದು ಕಾಣಿಸ್ತಿದ್ದು. ಅಂದ್ರೆ ಮಧ್ಯಕಾಲೀನ ಇತಿಹಾಸ, ಈ ಮಧ್ಯಕಾಲೀನ ಇತಿಹಾಸ, ಭಾರತದ ಇತಿಹಾಸ ಏನಿದೆ ಅದಕ್ಕೆ ಸಂಬಂಧಿಸಿ ಪೂರ್ತಿಯಾಗಿ ನಾವು ನಮ್ಮ ಮಕ್ಕಳಿಗೆ, ಇದು ಯಾವುದಕ್ಕೆ 7ನೇ ತರಗತಿಯ ಮಕ್ಕಳಿಗೆ. ಈಗ ನನಗೆ ಇದಕ್ಕೆ ಸಂಬಂಧಿಸಿ ನೀವೇನು ಹೇಳಿಕ್ ಬಯಸ್ತೀರಿ ನಿರಂಜನಾರಾಧ್ಯ ಅವರೇ? ಇಲ್ಲ, ಒಂದು ಬಹಳ ಮುಖ್ಯವಾದಂತ ವಿಚಾರ, ಅದು ವಿಜ್ಞಾನ ಇರಲಿ ಅಥವಾ ಇತಿಹಾಸ ಇರಲಿ, ಅದನ್ನ ಕಲಿಸ್ಲಿಕ್ಕೆ ಅಥವಾ ಏನನ್ನ ಕಲಿಸ್ಬೇಕು, ಹೇಗೆ ಕಲಿಸ್ಬೇಕು ಅನ್ನೋದಕ್ಕೆ ಒಂದು ವೈಜ್ಞಾನಿಕವಾದಂತ ಒಂದು ತಳಹದಿ ಇದೆ, ಪುರಾವೆಗಳಿದೆ. ವಿಶೇಷವಾಗಿ ನಾವು ಕೋಸಂಬಿ ಅವರನ್ನ ತೆಗೆದುಕೊಂಡಾಗ ಇತಿಹಾಸದ ಬಗ್ಗೆ, ಕೋಸಂಬಿ ಅವರು ಬಹಳ ವೈಜ್ಞಾನಿಕವಾಗಿ ಒಂದು ಇತಿಹಾಸವನ್ನ ಹೇಗೆ ನೋಡ್ಬೇಕು, ಇತಿಹಾಸವನ್ನ ಹೇಗೆ ನಾವು ಮಕ್ಕಳಿಗೆ ಪಾಠ ಮಾಡಬೇಕು, ಮತ್ತು ಇತಿಹಾಸ ಕೂಡ ಹೇಗೆ ಕೆಲವೊಂದು ವಸ್ತುನಿಷ್ಠವಾದಂತಹ ಫ್ಯಾಕ್ಟ್ಸ್ ಅನ್ನ, ನಿಖರವಾದಂತಹ ಅಂಶಗಳನ್ನ ಒಳಗೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಅನೇಕ ಜನ ನಮ್ಮ ದೇಶದಲ್ಲಿ, ಕೋಸಂಬಿ ಅವರು ಇರ್ಬೋದು, ರೋಮಿಲಾ ಥಾಪರ್ ಇರ್ಬೋದು, ಮೃದುಲಾ ಮುಖರ್ಜಿ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಅನೇಕ ವರ್ಷಗಳ ಸಂಶೋಧನೆಯ ಭಾಗವಾಗಿ ಇದು ಮಾಡಿದ್ದಾರೆ. ನೀವು ಒಂದು ಬಹಳ ಮುಖ್ಯವಾಗಿ ಗಮನಿಸ್ಬೇಕಾದ್ದು ಏನಂತ ಹೇಳಿದ್ರೆ, ಈಗ ಯಾರು ಈ ಪುಸ್ತಕದಲ್ಲಿ ಬದಲಾವಣೆಯನ್ನ ತರಲಿಕ್ಕೆ ಹೊರಟಿದ್ದಾರೆ ಅವರು ವೈಜ್ಞಾನಿಕವಾಗಿರ್ತಕ್ಕಂಥ ವರ್ಗೀಕರಣವನ್ನೇ ಒಪ್ಪಲ್ಲ. ನಾವು ವೈಜ್ಞಾನಿಕವಾಗಿ ವರ್ಗೀಕರಣ ಮಾಡಿದ್ದು ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ ಮತ್ತು ಆಧುನಿಕ ಭಾರತ ಅಂತ. ಅವರು ಆ ಹೆಸರುಗಳನ್ನು ಕೂಡ ಒಪ್ಪಲ್ಲ. ಅವ್ರು ಹೇಳ್ತಾರೆ ಏನೋ ಸನಾತನ ಭಾರತ ಅಥವಾ ಹಿಂದೂ ಭಾರತ ಅಥವಾ ಮುಸ್ಲಿಂ ಭಾರತ ಮತ್ತು ಬ್ರಿಟಿಷ್ ಭಾರತ ಅಂತ. ಆ ರೀತಿಯ ವರ್ಗೀಕರಣದಲ್ಲೇ ಬಹಳಷ್ಟು ಸಂಕುಚಿತತೆ ಇದೆ. ನೀವು ಆ ರೀತಿ ಇತಿಹಾಸವನ್ನ ವರ್ಗೀಕರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಒಂದು ಅಂಶ ಏನಂತ ಹೇಳಿದ್ರೆ, ಇಲ್ಲಿ ಹಿಟ್ಲರ್ ಹಿಂದೆ ನಾಜಿ ಇದನ್ನ ಏರುವಾಗ ಒಂದು ಪದವನ್ನು ಬಳಸ್ತಾನೆ, ಕ್ಯಾಚ್ ದೆಮ್ ಯಂಗ್ ಅಂತ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ನೀವು ನಿಮ್ಮ ಬಗೆಯ, ನಿಮ್ಮ ಒಂದು ರಾಜಕೀಯ ಗುರಿಯನ್ನ ಈಡೇರಿಸ್ಕೊಳ್ಳಿಕ್ಕೆ ಬೇಕಾದಂತ ಒಂದು ಐಡಿಯಾಲಜಿಯನ್ನ ತುರುಕಿದ್ರೆ, ಇಂಡಾಕ್ಟ್ರಿನೇಷನ್ ಅನ್ನ ಮಾಡಿದ್ರೆ ನಿಮ್ಮ ಕೆಲಸ ಸುಲಭವಾಗುತ್ತೆ ಅಂತ. ಹಾಗಾಗಿ ನಾನು ಪದೇ ಪದೇ ಹೇಳ್ತಿದ್ದೀನಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಕೂಡ ಇಟ್ಸ್ ಎ ಟೂಲ್ ಕಿಟ್ ಫಾರ್ ಎ ಪೊಲಿಟಿಕಲ್ ಗೇಮ್. ಅವರು ಒಂದು ರಾಜಕೀಯ ಅಜೆಂಡಾ ಏನಿದೆ, ಈ ದೇಶವನ್ನ ಸಂವಿಧಾನದಲ್ಲಿ ನಾವು ಏನು
ಡಿಫೈನ್ ಮಾಡ್ತೇವೆ, ಭಾರತವನ್ನ ಒಂದು ಪ್ರಜಾಪ್ರಭುತ್ವ, ಸಮಾಜವಾದಿ, ಜಾತ್ಯತೀತ ಗಣರಾಜ್ಯವನ್ನಾಗಿ ಮಾಡಬೇಕು ಅನ್ನೋದು ಅದು ಅವರ ಉದ್ದೇಶ ಅಲ್ಲ. ಭಾರತವನ್ನು ಒಂದು ಹಿಂದೂ ರಾಷ್ಟ್ರ ಮಾಡಬೇಕು, ಭಾರತವನ್ನು ಒಂದು ಜನಾಂಗದ ರಾಷ್ಟ್ರ ಮಾಡಬೇಕು ಅನ್ನೋದು ಅವರ ಬಹಳ ಸ್ಪಷ್ಟವಾದಂತಹದ್ದು. ಆ ಅಂಶಗಳ ನೆಲೆಯಲ್ಲಿ ಇಡೀ ಶಿಕ್ಷಣವನ್ನ ನೋಡ್ತಾರೆ ಹೊರತು ಸಂವಿಧಾನವನ್ನ ಆಧಾರವಾಗಿಟ್ಕೊಂಡು ನಾವು ಶಿಕ್ಷಣವನ್ನ ನೋಡ್ಬೇಕಾಗತ್ತೆ. ಸಂವಿಧಾನದ ಮೌಲ್ಯಗಳು, ಆಮೇಲೆ ಬಹಳ ಮುಖ್ಯವಾಗಿ ಇತಿಹಾಸದ ಬಗ್ಗೆ ಹೇಳುವಾಗ ನೀವು ಅರ್ಧಂಬರ್ಧ ಇತಿಹಾಸವನ್ನ ತಿರ್ಚೋದ್ರ ಮೂಲಕ ಇತಿಹಾಸನ ಹೇಳ್ಕೊಡ್ಲಿಕ್ಕಾಗಲ್ಲ. ಇತಿಹಾಸವನ್ನ ಸಮಗ್ರವಾಗಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಅಂಬೇಡ್ಕರ್ ಅವರ ಅದೇ ಮಾತನ್ನ ಹೇಳ್ತಾರೆ, ಇತಿಹಾಸವನ್ನ ತಿಳಿದೇ ಇದ್ರೆ ನೀವು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನಾನು ಹೇಳ್ಕೊಡ್ತಾ ಇದ್ದೇವೆ ಮೊಘಲರು ಬೇಡ, ಆಮೇಲೆ ಒಂದು ತಪ್ಪು ಕಲ್ಪನೆ ಇದೆಯಲ್ಲ, ಒಂದು ಏನೋ ಸುವರ್ಣ ಯುಗ ಇತ್ತು ನಮ್ಮಲ್ಲಿ ಅಂತ. ಎಲ್ಲಿದೆ ಸುವರ್ಣ ಯುಗ? ಇಲ್ಲಿ ನೀವೇನಾದ್ರೂ ಆ ತರದ್ದು ಇದೆ ಅಂತ ಹೇಳಲಿಕ್ಕೆ ಸಾಕ್ಷಾಧಾರಗಳಿದ್ರೆ ಒಂದು ಪಾಯಿಂಟ್ ಅಲ್ಲಿ ಬಹಳಷ್ಟು ಸಲ ಈಗ ಕೇಂದ್ರ ಸರ್ಕಾರದವರಾಗ್ಲಿ, ಕೇಂದ್ರ ಸರ್ಕಾರವನ್ನು ಆಳುವ ಪಕ್ಷದವರಾಗ್ಲಿ ಪದೇ ಪದೇ ಹೇಳ್ತಾ ಇರೋದು, ಇತಿಹಾಸದ ಎಲ್ಲ ಪುಸ್ತಕಗಳನ್ನು ನೀವು ಕಮ್ಯುನಿಸ್ಟೀಕರಣ ಮಾಡಿದ್ದೀರಿ, ನೀವು ಎಡಪಂಥೀಯ ವಾದಗಳ ಹಿನ್ನೆಲೆಯಲ್ಲಿ ನೀವು ಅದನ್ನೆಲ್ಲ ನೀವು ರೂಪಿಸ್ಕೊಂಡು ಹೋಗಿದ್ದೀರಿ ಅನ್ನುವಂಥದ್ದು. ಅರವಿಂದ್, ನೀವು ಈ ಮಾತನ್ನ ಒಪ್ತೀರಾ? ನೀವು ಇನ್ ಸಮ್ ಎಕ್ಸ್ಟೆಂಟ್ ಅದು ಎಡಪಂಥೀಕರಣ ಆಗಿದೆ. ನಾನು ಒಂದು ಆಧಾರವನ್ನು ಕೊಡ್ತೇನೆ. ಈ ಬೌದ್ಧ ಧರ್ಮ ಯಾಕೆ ಹುಟ್ಟಿತ್ತು ಅಂತ ಹೇಳುವ ಪ್ರಶ್ನೆ ಬಂದಾಗ ಅಲ್ಲಿ ಹಿಂದೂ ಧರ್ಮದಲ್ಲಿ ವಿಪರೀತ ಯಜ್ಞಯಾಗಾದಿಗಳು ನಡೀತಾ ಇದ್ವು. ಈ ಯಜ್ಞಯಾಗಾದಿಗಳಿಂದ ಬಹಳ ಹಾನಿಯಾಗಿತ್ತು. ಹಾನಿಯಾಗಿ ಇದು ಬೌದ್ಧ ಧರ್ಮ ಹುಟ್ಟಿತು ಅನ್ನೋ ಒಂದು ವರ್ಷನು ಬರ್ತದೆ. ಆದ್ರೆ ಬುದ್ಧ ಹುಟ್ಟಿದ ಕಾಲ ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವ ಕಾಲವೇ ಅಂತ ಆದ್ರೆ ಆ ಕಾಲಕ್ಕೆ 100 ವರ್ಷಗಳ ಹಿಂದೆ ಅಥವಾ ಇದು 200 ವರ್ಷಗಳ ಹಿಂದೆ ಭಾರತದಲ್ಲಿ ಚಿಕ್ಕ ಚಿಕ್ಕ ಗಣರಾಜ್ಯಗಳಿತ್ತು. ಆ ಚಿಕ್ಕ ಚಿಕ್ಕ ಗಣರಾಜ್ಯಗಳಲ್ಲಿ ನೀವು ಇವರು ಹೇಳುವಂತ ಇಡೀ ವ್ಯವಸ್ಥೆಗೆ ಹಾನಿ ಅಂತ ಆಗುವಂತ ಯಜ್ಞ ಯಾಗಾದಿಗಳೇ ನಡೆಯುವುದಿಲ್ಲ. ಅಂತ ಯಜ್ಞಯಾಗ, ಅದು ಹೋಮ ಮಾಡಿದ್ದನ್ನು ಯಜ್ಞಯಾಗ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಶ್ವಮೇಧ ಅಥವಾ ರಾಜಸೂಯ ಈ ರೀತಿಯ ಬೃಹತ್ ಯಾಗಗಳು ಇನ್ನೂ ಆಗಿ ಅದರಿಂದ ಮಹಾನ್ ಹಾನಿ ಉಂಟಾಗಿ ಸಂಪತ್ತು ನಾಶ ಆಗ್ಬೇಕು ಅಂತ ಹೇಳಿ ಆದ್ರೆ ಬೃಹತ್ ಸಾಮ್ರಾಜ್ಯಗಳಿದ್ದಾಗ ನಡೆಯುವುದದು. ಮತ್ತು ಈ ಯಾವ ಯಾವ ಯಾಗಗಳಿಂದ ಎಲ್ಲಿ ಯಾವ ರೀತಿಯ ಹಾನಿಯಾಯಿತು ಮತ್ತು ಅದರಿಂದಾಗಿ ಬುದ್ಧಿಸಂ ಹೇಗೆ ಸೃಷ್ಟಿಯಾಯಿತು ಅನ್ನುವಂತ ಲೀಡ್ ಆಯಿತು ಅನ್ನೋದಕ್ಕೆ ಅಲ್ಲಿ ನರೇಷನ್ ಇಲ್ಲ. ಅಲ್ಲಿ ಕಮ್ಯುನಿಸ್ಟ್ ಐಡಿಯಾಲಜಿಯ ಕೆಲವು ಚಿಂತನೆಗಳ ಆಧಾರದಲ್ಲಿ ಇತಿಹಾಸವನ್ನು ನಿರೂಪಣೆ ಮಾಡಿದ ಅನೇಕ ಅಂಶಗಳು ಇದ್ದಾವೆ. ಅದು ಇಲ್ಲೇ ಇಲ್ಲ ಅಂತ ಹೇಳಿ ನಾನು ತಳ್ಳಿ ಹಾಕ್ಲಿಕ್ಕೆ ಹೋಗುದಿಲ್ಲ. ಅದು ಇನ್ನೂ ಅನೇಕ ಸಂಗತಿಗಳನ್ನು ನಾನು ಅದಕ್ಕೆ ಪೂರಕವಾಗಿ ಕೊಡ್ತಾ ಹೋಗ್ಬೋದು. ಆದ್ರೆ ಅದನ್ನು ಸರಿಪಡಿಸುವ ವಿಧಾನ ಇದಲ್ಲ ಅಂತ ನಾನು ಹೇಳ್ತಾ ಇರೋದು. ಈಗ ಇಲ್ಲಿ ನೀವು ಹೇಳಿದಂತ ರಿಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ನಾನು ಏನನ್ನು ಮಾತಾಡೋದಿಲ್ಲ. ಈಗ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೊಘಲರು ಮತ್ತು ದೆಹಲಿ ಸುಲ್ತಾನರನ್ನು 7ನೇ ತರಗತಿಯಲ್ಲಿ ತೆಗೆದಿದ್ರೆ ಅದನ್ನು 6ನೇ ತರಗತಿಯಲ್ಲಿ ಕೊಟ್ಟಿದ್ದಾರೋ ಅಥವಾ 8ನೇ ತರಗತಿಯಲ್ಲಿ ಕೊಡಲಿದ್ದಾರೋ ಅದರ ಬಗ್ಗೆ ನಮಗೆ ಅಧಿಕೃತವಾಗಿ ಗೊತ್ತಿಲ್ಲದೆ ನಾವು ಏನು ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಇಲ್ಲಿ 7ನೇ ತರಗತಿಯ ಪಠ್ಯಕ್ಕೆ ಕೆಲವು ಎಡಿಷನಲ್ ಅಂಶಗಳು ಸೇರ್ಬೇಕು ಅಂತ ಹೇಳಿ ಅನಿಸಿದಾಗ ಇದನ್ನು ಮುಂದಿನ ತರಗತಿಗೆ ಟ್ರಾನ್ಸ್ಫರ್ ಮಾಡಿರ್ಲಿಕ್ಕೆ ಸಾಧ್ಯತೆ ಉಂಟು. ಅದು ಗೊತ್ತಿಲ್ಲ ನಮಗೆ ಹೇಗೆ ಅಂತ ಹೇಳಿ. ಮತ್ತು ಆ ಕಾಲಮಾನವನ್ನು ಅವರು ಕೈಯೇ ಬಿಟ್ಟಿದ್ದಾರೆ ಅಂತ ಹೇಳಿ ನನಗೆ ಅನ್ಸುದಿಲ್ಲ. ಯಾಕೆಂತ ಹೇಳಿದ್ರೆ ಕೈಯೇ ಬಿಟ್ಟಿದ್ರೆ ಆ ಒಂದು 500 ವರ್ಷಗಳ ಪೀರಿಯಡ್ ಅನ್ನು ಏನ್ ಮಾಡ್ತೀರಿ, ಏನು ಅಂತ ಹೇಳಿ ಹೇಳ್ತೀರಿ? ಅದನ್ನು ಏನಾದ್ರೂ ಒಂದು ಹೇಳಲೇಬೇಕಲ್ಲ. ಅದರ ಬಗ್ಗೆ ಮತ್ತೆ ಆ ವರದಿಗಳನ್ನು ಮಹತ್ವದ್ದಲ್ಲ. ಒಂದ್ ನಿಮಿಷ ಅರವಿಂದ, ಅವರ ನಿಲುವು ಇರೋದು ಈ ಮೊಘಲರ ಇತಿಹಾಸ ಮತ್ತು ಈ ಸುಲ್ತಾನರ ಇತಿಹಾಸ ಅಷ್ಟು ಮಹತ್ವದ್ದಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕಾದ ಅಗತ್ಯ ಇಲ್ಲ ಅಂತ ಅನ್ಕೊಂಡಿರ್ಬೋದು. ಅವರು ಮಕ್ಕಳಿಗೆ ಹೇಳ್ಬೇಕಾದ ಅಗತ್ಯ ಇಲ್ಲ ಅಂತ ಅನ್ಕೊಂಡಿರ್ಬೋದು. ಹಾಗೆ ಹೇಳಿದ್ರೆ ತಪ್ಪೋದು. ಈ ಭಾರತದ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರ ಆಡಳಿತದ ಅವಧಿ ಅನೇಕ ದೃಷ್ಟಿಯಿಂದ ಬಹಳ ಅಗತ್ಯವಾದಂತ ಅಂಶ. ಮೊಘಲರದ್ದು ಕೂಡ ಅಷ್ಟೇ ಅಗತ್ಯವಾದಂತ ಅಂಶ. ಈಗ ದೆಹಲಿ ಸುಲ್ತಾನರ ರೂಲಿಂಗ್ ಅಂತೇಳಿ ಹೇಳುವಂತದ್ದು ಅದರ ಒಂದು ಸಿಸ್ಟಮ್ ಆಫ್ ಅಪ್ರೋಚ್ ಬೇರೆ ಇತ್ತು. ಮೊಘಲರ ಆಡಳಿತಕ್ಕೆ ಬಂದಾಗ ಅದರ ಅಪ್ರೋಚ್ ಸ್ವಲ್ಪ ಬೇರೆ ಇತ್ತು. ಇಲ್ಲಿ ಇದು ಹಿಂದೂ ಅಥವಾ ಆಂಟಿ ಹಿಂದೂ ಅಂತ ಹೇಳಿ ಹೇಳುವ ದೃಷ್ಟಿಕೋನವನ್ನು ಇಟ್ಟುಕೊಂಡು ನೋಡಿದ್ರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ದೆಹಲಿ ಸುಲ್ತಾನರು ಬರುವಾಗ ಈ ಇವನು 17 ವರ್ಷದ ಮೊಹಮ್ಮದ್ ಬಿನ್ ಕಾಸಿಂ ಅವನು ಬಂದಾಗ ಹಿಂದೂಗಳ ಜೊತೆಯಲ್ಲಿ ಅವನು ನಡೆದುಕೊಂಡಿದ್ದಂತ ರೀತಿಗೂ ಆಮೇಲೆ ಹುಮಾಯೂನ್ ಬಂದಾಗ ಹುಮಾಯೂನ್ ನಡೆದುಕೊಂಡಿದ್ದ ರೀತಿಗೂ ಬಹಳ ವ್ಯತ್ಯಾಸ ಇದೆ.
ಏನಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಬಂದಾಗ ಒಂದು ವಿದೇಶಿ ದಾಳಿಯ ರೀತಿಯಲ್ಲೇ ಬಂದಿದ್ರು. ಆಮೇಲೆ ಆ ಇಡೀ ಸಿಸ್ಟಮ್, ಇದು ಇನ್ಕ್ಲೂಡಿಂಗ್ ಮೊಘಲ್ಸ್, ಅವರು ಇಂಡಿಯನೈಸ್ ಆಗ್ತಾ ಹೋಗುವಂತ ಒಂದು ಪ್ರೋಸೆಸ್ ಆ ಇಡೀ ಒಂದು 700-800 ವರ್ಷಗಳ ಅವಧಿಯಲ್ಲಿ ನಮಗೆ ಕಾಣ್ತದೆ. ಮತ್ತು ಇವತ್ತು ಹಿಂದೂಗಳು ಸೇರಿದ ಹಾಗೆ ಭಾರತದಲ್ಲಿರುವ ಎಲ್ಲಾ ಸಂಸ್ಕೃತಿಗಳಲ್ಲಿಯೂ ಕೂಡ ಇರುವಂತ ಅನೇಕ ಲಕ್ಷಣಗಳು, ಉದಾಹರಣೆಗೆ ನಾವಿವತ್ತು ಚೂಡಿದಾರ್ ಅಂತ ಹೇಳೋದನ್ನು ಬಳಕೆ ಮಾಡ್ತೇವೆ, ಅಥವಾ ಮೂಗುತಿಯ ಬಳಕೆಯನ್ನು ಮಾಡ್ತೇವೆ. ಇಂಥ ಅನೇಕ ರೀತಿಯ ಸಾಂಸ್ಕೃತಿಕ ಪರಿಣಾಮಗಳು ಕೂಡ ದೆಹಲಿ ಸುಲ್ತಾನರು ಮತ್ತು ಮೊಘಲರ ಕಾಲದಿಂದ ಆಯಿತು. ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಮುಖ್ಯವಾದಂತ ದೆಹಲಿ ಸುಲ್ತಾನರು ಮತ್ತು ಮೊಘಲರ ಪೀರಿಯಡ್ ಅನ್ನು ಕೈ ಬಿಟ್ಟು ಭಾರತದ ಇತಿಹಾಸವನ್ನು ಅಭ್ಯಾಸ ಮಾಡುವುದೇ ಅವೈಜ್ಞಾನಿಕ ಪದ್ಧತಿ ಆಗ್ತದೆ. ಅದನ್ನು ಒಪ್ಲಿಕ್ಕಾಗುದಿಲ್ಲ. ಈಗ ನೀವು ಹೇಳಿದ ಹಾಗೆ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ನಿರಂಜನಾರಾಧ್ಯ ಅವರು, ಇದು 7ನೇ ತರಗತಿಯಿಂದ ತೆಗೆದ್ರು ಮತ್ತೆಲ್ಲಾರು ಸೇರಿಸುವಂತ ಏನಾದ್ರು ಸುದ್ದಿ ಇತ್ತ? ನಾನು ನೋಡಿದ ಸುದ್ದಿನಲ್ಲಿ ಎಲ್ಲೂ ಇರಲಿಲ್ಲ. ಒಂದು ಬಹಳ ಮುಖ್ಯವಾದಂತ ವಿಚಾರ ಏನಂದ್ರೆ, ಯಾವುದೇ ಒಂದು ಪಾಠವನ್ನ ಅಥವಾ ಯಾವುದೇ ಒಂದು ವಿಷಯವನ್ನ ಬೋಧಿಸ್ಬೇಕಾದ್ರೆ ಅದರಲ್ಲಿ ಕೆಲವು ವಿಧಾನಗಳಿದಾವೆ. ಪೆಡಗಾಜಿಕಲ್ ಅಪ್ರೋಚ್ ಅಂತ ನಾವು ಕರಿತೇವೆ. ಅದನ್ನ ಒಂದೇ ತರಗತಿಯಲ್ಲಿ ನಾವು ಬೋಧಿಸಲ್ಲ, ಅದನ್ನ ಕಾನ್ಸೆಂಟ್ರಿಕ್ ವೇ ಅಂತ ಹೇಳ್ತೇವೆ. ಅಂದ್ರೆ ಅದನ್ನ ಒಂದು ತರಗತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೇವೆ, ಅದಾದ ನಂತರ ಅದನ್ನ ಕಟ್ಕೊಳ್ತಾ ಹೋಗ್ತೇವೆ. ಅದನ್ನ ಒಂದು ತರಗತಿಗೆ ಸೀಮಿತಗೊಳಿಸೋದೇ ಒಂದು ರೀತಿಯ ಅವೈಜ್ಞಾನಿಕವಾದಂತ ವಿಧಾನ. ಉದಾಹರಣೆಗೆ, ಮೊಘಲರನ್ನ ನಾನು 5ನೇ ತರಗತಿಯಲ್ಲಿ ಪ್ರಾರಂಭ ಮಾಡಿದ್ರೆ ಆ ಮಕ್ಕಳ ಏಜ್ ಅಪ್ರಾಪ್ರಿಯೇಟ್, ಗ್ರೇಡ್ ಅಪ್ರಾಪ್ರಿಯೇಟ್ ಅಂತ ನಾವು ಕರಿತೇವೆ. ಆ ಮಕ್ಕಳು ಆ ವಯಸ್ಸಲ್ಲಿ ಏನನ್ನ ಅರ್ಥೈಸ್ಕೋಬಹುದು, ಎಷ್ಟನ್ನ ಅರ್ಥೈಸ್ಕೋಬಹುದು, ಎಷ್ಟನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದನ್ನ ಅನುಸರಿಸಿ ಆ ಆಧಾರದ ಮೇಲೆ ನಾವು ಕಾನ್ಸೆಂಟ್ರಿಕ್ ಅಪ್ರೋಚ್ ಅಲ್ಲಿ 5ನೇ ತರಗತಿಗೆ ಎಷ್ಟು, 6ನೇ ತರಗತಿಗೆ ಎಷ್ಟು, 7ನೇ, ಇದನ್ನ ನಾವು ಒಂದು ವಿಧಾನ ಅಂತ ಕರಿತೇವೆ. ಸೊ ನೀವು ಒಂದು ತರಗತಿ ಕಿತ್ಬಿಟ್ಟು ಮುಂದಕ್ಕೆ ಹಾಕ್ತೀನಿ ಅನ್ನೋದೇ ಒಂದು ರೀತಿ ನಿಮಗೆ ಕನಿಷ್ಠ ಜ್ಞಾನ ಪೆಡಗಾಜಿಕಲಿ ಇಲ್ಲ. ಪೆಡಗಾಜಿಕಲಿ ಜ್ಞಾನ ಇದ್ರೆ ಅದನ್ನ ಹಂತ ಹಂತವಾಗಿ ನಾವು, ಯಾಕಂದ್ರೆ ಕಲಿಕೆ ಅನ್ನೋದು ಹಾಗಿರುತ್ತೆ. ಕಲಿಕೆ ಅಂತಕ್ಕಂಥದ್ದು ಹಂತ ಹಂತವಾಗಿ ವಿಷಯದ ಆಳ, ವಿಷಯದ ಅಗಲ, ವಿಷಯದ ಸಮಗ್ರತೆ, ವಿಷಯವನ್ನ ತಾರ್ಕಿಕವಾಗಿ ನೋಡ್ತಕ್ಕಂಥದ್ದು, ವಿಮರ್ಶೆ ಮಾಡ್ತಕ್ಕಂಥದ್ದು, ಅದು ಒಂದು ರೀತಿಯ ಕ್ರಮ. ಅದನ್ನೇ ನೀವು ಒಂದ್ ಕಡೆ ಕಿತ್ತಿನ ಆಮೇಲೆ ನಿಮ್ಮ ಒಂದು ಇದಿದೆಯಲ್ಲ, ಎಡಪಂಥೀಯ ಅಂದ್ರೆ ಏನದೇನು ಈ ದೇಶದಲ್ಲಿ ಅಪರಾಧನ? ಎಡಪಂಥೀಯ ಅನ್ನೋದು ಒಂದು ವೈಜ್ಞಾನಿಕ ಚಿಂತನೆ, ಒಂದು ವ್ಯವಸ್ಥೆಯನ್ನ ವಸ್ತುನಿಷ್ಠವಾಗಿ ಅರ್ಥೈಸ್ಕೊಳ್ತಕ್ಕಂಥದ್ದು. ಅದಕ್ಕೆ ತನ್ನದೇ ಆದಂತ ಒಂದು ಹಿಸ್ಟಾರಿಕಲ್ ಮೆಟೀರಿಯಲಿಸಮ್, ಡೈಲೆಕ್ಟಿಕಲ್ ಮೆಟೀರಿಯಲಿಸಮ್, ಅವ್ರದೇ ಆದಂತ ಒಂದು ತತ್ವಜ್ಞಾನ, ಅದು ತತ್ವಶಾಸ್ತ್ರ. ಅದನ್ನ ಎಲ್ಲರೂ ಯಾಕೆ ಪ್ರತಿಭೆ, ಏನು ಅದು ದೊಡ್ಡ ಅಪರಾಧನ? ಎಡಪಂಥೀಯ ಚಿಂತನೆ ಹೊಂದಿದ್ದೀನಿ ಅಂದ್ರೆ ನಾನು ಈ ದೇಶದಲ್ಲಿ ದೇಶದ್ರೋಹಿನ? ಅದು ಸಮಾಜವನ್ನ ಅರ್ಥ ಮಾಡ್ಕೊಳ್ಳಿರ್ತಕ್ಕಂಥ ಒಂದು ವಿಧಾನ. ಆ ವಸ್ತುನಿಷ್ಠವಾಗಿ ಏನೋ ಅಂಕಿಅಂಶಗಳ ಆಧಾರದಲ್ಲಿ ವಸ್ತುನಿಷ್ಠವಾಗಿ ಇತಿಹಾಸವನ್ನ ಹೇಳ್ಕೊಡೋದು ತಪ್ಪ? ಒಂದ್ ನಿಮಿಷ ಸರಿಸುಮಾರು 1977ರವರೆಗೆ ಭಾರತದಲ್ಲಿ ಹೇಳ್ಕೊಟ್ಟಿದ್ದ ಇತಿಹಾಸ ಎಲ್ಲ ತಪ್ಪ? ಹಾಗಾದ್ರೆ ಮೊದಲನೇ ಪ್ರಯತ್ನ ನಡೆದಿದ್ದು 1977ರಲ್ಲಿ ಜನಸಂಘ ಮತ್ತು ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಕರಿಕ್ಯುಲಮ್ ನ ಚೇಂಜ್ ಮಾಡಿದ್ರು. ಹಾಗಾದ್ರೆ ಅಲ್ಲಿವರೆಗೂ ನಮ್ಮ ಮಕ್ಕಳು ಕಲ್ತಿದ್ದೆಲ್ಲ ಇತಿಹಾಸ ತಪ್ಪ? ನಾವು ಏನ್ ಆರ್ಗ್ಯೂ ಮಾಡ್ತೇವೆ? ನಮ್ ವಾದಕ್ಕೆ ಏನಾದ್ರೂ ಒಂದು ಕನಿಷ್ಠ ಇದಿರ್ಬೇಕಲ್ಲ, ಒಂದು ನೆಲೆ. ಇಲ್ಲ, ಒಂದ್ ನಿಮಿಷ ನಿರಂಜನಾರಾಧ್ಯ ಅವರೇ, ಈ ಎಡಪಂಥೀಯ ಆಲೋಚನೆಗಳಿಗೆ ಸಂಬಂಧಿಸಿ ನನಗೂ ಕೂಡ ಹಲವು ಗೊಂದಲಗಳಿದೆ. ಅರವಿಂದ್, ಇದ್ರ ಬಗ್ಗೆ ಏನಾದ್ರು ಮಾತಾಡ್ಲಿಕ್ಕೆ ಬಯಸ್ತೀರಾ ಇಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿ? ಅಲ್ಲ, ನೇರವಾದ ಪ್ರಶ್ನೆ ಏನು ಹೇಳಿ. ಎಡಪಂಥೀಯ ವಿಚಾರಧಾರೆ ಅನ್ನೋದು ಅದರಿಂದಾಗಿ ತೊಂದರೆ ಆಗ್ತಾ ಇದೆ ಇತಿಹಾಸದ ಬಗ್ಗೆ ನಾವು ಹೇಳ್ಕೊಡುವಾಗ, ಸೋಷಿಯಲ್ ಸೈನ್ಸ್ ಪಠ್ಯಗಳಲ್ಲಿ ಹೇಳ್ಕೊಡುವಾಗ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ತೊಂದರೆ ಆಗ್ತಾ ಇದೆ ಅಂತ ನನಗೆ ಅನಿಸುವುದಿಲ್ಲ. ಆದ್ರೆ ಎಡಪಂಥೀಯ ಪೊಲಿಟಿಕಲ್ ಐಡಿಯಾಲಜಿಯ ಬೇಸ್ ಮೇಲೆ ಟೆಕ್ಸ್ಟ್ ಬುಕ್ ಒಂದಷ್ಟು ಮಟ್ಟಿಗೆ ನಿರೂಪಣೆ ಆಗಿರುವುದು ಹೌದು. ಅದು ಆದದ್ದು ಸರಿಯೋ ತಪ್ಪೋ ಆ ವಿಚಾರ ಬೇರೆ ಚರ್ಚೆ ಅದು. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳ ಲಭ್ಯತೆ ಇಲ್ಲದೆ ಒಂದು ಐಡಿಯಾಲಜಿಯ ದೃಷ್ಟಿಕೋನದಲ್ಲಿ ಬರ್ದಿರೋದು ಹೌದು, ಅದು ಸರಿ ಅಂತ ಒಪ್ಕೊಳ್ಳಿಕ್ಕೆ ಆಗುದಿಲ್ಲ. ಸಾಕ್ಷಿ ಇಲ್ಲದೆ ಹೇಗೆ ನಿರೂಪಣೆ ಮಾಡ್ತೀರಿ? ಎಡಪಂಥಾಗ್ಲಿ ಬಲಪಂಥಾಗ್ಲಿ ಸಾಕ್ಷಿ ರಹಿತವಾಗಿ. ಈಗ ವೈಜ್ಞಾನಿಕ ಚಿಂತನೆ ಅಂತ ಹೇಳಿದಾಗ ನಾವು ಹೇಳುವ ಆರ್ಗ್ಯುಮೆಂಟ್ಗೆ ಅಲ್ಲಿ ಎವಿಡೆನ್ಸ್ ಇರ್ಬೇಕು ತಾನೆ. ಎವಿಡೆನ್ಸ್ ಇಲ್ಲದೆ ಹೇಗೆ ನಿರೂಪಣೆ ಮಾಡ್ಲಿಕ್ಕೆ ಬರ್ತದೆ? ಅದು ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಡೀತಾ ಇರೋದು ಸಂಘರ್ಷ ನಡೀತಾ ಇರೋದು ಎಡಪಂಥೀಯ ಪೊಲಿಟಿಕಲ್ ಐಡಿಯಾಲಜಿ ಮತ್ತು ಬಲಪಂಥೀಯ ಪೊಲಿಟಿಕಲ್ ಐಡಿಯಾಲಜಿ ನಮ್ಮದು ಯಾಕೆ ತಪ್ಪು ಅಂತ ಕೇಳುವ ರಭಸದಲ್ಲಿ ಇತಿಹಾಸ ಅನ್ನುವಂಥದ್ದು
ಯಾರ ಮೂಗಿನ ನೇರಕ್ಕಿರ್ಬೇಕು ಅನ್ನುವ ಚರ್ಚೆ ನಡೀತಾ ಇದೆಯೇ ಹೊರತು ಅಲ್ಲಿಯ ವಸ್ತುನಿಷ್ಠತೆ ಏನಿರ್ಬೇಕು ಅನ್ನುವಂತ ಚರ್ಚೆ ನಡೀತಾ ಇಲ್ಲ. ನಾನು ಅದರಿಗೆ ಟೆಕ್ಸ್ಟ್ ಬುಕ್ ಇಂದ ಆಧಾರವನ್ನು ಕೊಡಬಲ್ಲೆ. ಉದಾಹರಣೆಗೆ ಇಲ್ಲ, ನಾನೊಂದು ಹೇಳ್ತೀನಿ. ಇದು ನಾನು ಈಗ 3 ಸಲ ನಾನು 2022ರಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಿದೆ, 2023ರಲ್ಲಿ ಕೂಡ ಬದಲಾವಣೆ ಮಾಡಿರೋದನ್ನ ಗಮನಿಸಿದೆ, ಈಗ ಈ ಸಲ ಮಾಡ್ತಾ ಇದ್ದಾರೆ. 2022ರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ಅವರ ಕೊಡುಗೆ ಅಂತ ಏನಿತ್ತು ಪೊಲಿಟಿಕಲ್ ಸೈನ್ಸ್ ಪಠ್ಯ ಪುಸ್ತಕಗಳಲ್ಲಿ ಕ್ಲಾಸ್ 12ನಲ್ಲಿ, ಅದನ್ನ ಪೂರ್ತಿಯಾಗಿ ತೆಗೆದುಹಾಕಿದ್ರು. ಅದನ್ನ ಅವಾಗ ಎಲ್ಲ ಪತ್ರಿಕೆಗಳಲ್ಲಿ ಬಂತದ್ದು, ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ಅವರ ಕೊಡುಗೆ ಅನ್ನುವಂಥದ್ದು. ಆಮೇಲೆ ಅವರು ಹಿಂದೂ ಉಗ್ರವಾದದ ವಿರುದ್ಧ ಏನು ಹೇಳಿದ್ರು ಗಾಂಧಿಯವರು, ಅದನ್ನೆಲ್ಲ ಕತ್ತರಿಸಿದ್ರು. ಆಮೇಲೆ ಗಾಂಧಿ ಹತ್ಯೆಗೆ ಸಂಬಂಧಿಸಿ ಪ್ರಸ್ತಾಪ ಇತ್ತಲ್ಲಿ, ಅಲ್ಲಿ ಗೋಡ್ಸೆಯ ಬಗ್ಗೆನೂ ಅಲ್ಲಿ ವಿವರಣೆಗಳಿದ್ವು, ನಾಥುರಾಮ್ ಗೋಡ್ಸೆ ಬಗ್ಗೆ ಗಾಂಧಿ ಹತ್ಯೆ ಹೇಗೆ ನಡೀತು ಅನ್ನೋದಲ್ಲಿ ವಿವರಗಳಿದ್ವು. ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕ್ಲಾಸ್ 12 ಹಿಸ್ಟ್ರಿ ಬುಕ್ ನಲ್ಲಿ ಅವಾಗ ಅವ್ರು ಮಾಡಿದ್ದೇನು ಅಂತ ಹೇಳಿದ್ರೆ, ಶಾರ್ಟ್ ಡೆಡ್ ಬೈ ಎ ಯಂಗ್ ಮ್ಯಾನ್, ಇದು ತಿದ್ದುಪಡಿ ಮಾಡಿರೋದು ಟೆಕ್ಸ್ಟ್ ಬುಕ್ ನಲ್ಲಿ, ನಾನು ಅದನ್ನೆಲ್ಲ ರೆಫರ್ ಮಾಡಿದೆ. ಈಗ ನಾನು ಶಾರ್ಟ್ ಡೆಡ್ ಬೈ ಎ ಯಂಗ್ ಮ್ಯಾನ್ ಅಷ್ಟೇ, ಅಲ್ಲಿ ನಾಥುರಾಮ್ ಗೋಡ್ಸೆ ಯಾರು, ಅವನು ಯಾಕೆ ಕೊಲೆ ಮಾಡಿದ, ಅವನ ಐಡಿಯಾಲಜಿ ಏನಿತ್ತು, ಈ ಎಲ್ಲ ವಿವರಗಳೇನು ಬಂದಿತ್ತಲ್ಲಿ ಹಿಸ್ಟ್ರಿ ಬುಕ್ ನಲ್ಲಿ ಕ್ಲಾಸ್ 12 ಅದನ್ನೆಲ್ಲ ತೆಗೆದಾಕಿದ್ರು. ಅದನ್ನ ಇಲ್ಲಿ ನೀವು ಇದನ್ನು ಎಡಪಂಥ ಬಲಪಂಥದ ಜೊತೆಗೆ ಸಂಸ್ಕರಿಸಲಿಕ್ಕೆ ಆಗತ್ತಾ ಅರವಿಂದ? ಇಲ್ಲ, ಆಗುದಿಲ್ಲ. ಅದೇ ಎಡಪಂಥ ಬಲಪಂಥ ಅಂತ ಹೇಳುವ ದೃಷ್ಟಿಕೋನದಲ್ಲಿ ಅರ್ಥೈಸಬೇಕಾದ ವಿಚಾರ ಅಲ್ಲ ಅದು. ಅಲ್ಲಿ ವಿವರಗಳನ್ನು ಕೊಡಬೇಕಾದದ್ದನ್ನು ಕೊಡಬೇಕಾದ ಹಾಗೆ ಕೊಟ್ಟಿದೋ ಇಲ್ವೋ ಅಂತ ಹೇಳುವಂತದ್ದು ಅದು ಮುಖ್ಯ ಆಗ್ತದೆ. ಈಗ ಇವತ್ತು ನಾನು ಪಾಠ ಮಾಡ್ತಾ ಇರೋ 10ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಹೇಗಿದೆ ಗೊತ್ತಾ? ಅದು ಇದು ಸ್ಟೇಟ್ ಸಿಲೆಬಸ್. ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಒಂದು ಸುಭಾಷ್ ಚಂದ್ರ ಬೋಸ್ ಅಂತ ಹೇಳುವ ಟೈಟ್ಲ್ ಅಲ್ಲೇ ಅವರ ವಿವರಣೆ ಕೊಡಲಾಗಿದೆ. ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅನ್ನೋ ವಿವರಗಳಲ್ಲೇ ಟೈಟ್ಲ್ ಅಲ್ಲೇ ಕೊಡಲಾಗಿದೆ. ಜವಾಹರ್ಲಾಲ್ ನೆಹರು ಬಗ್ಗೆ ಆ ಟೈಟ್ಲ್ ಅಲ್ಲೇ ಕೊಡಲಾಗಿದೆ. ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ಅವರ ಹೆಸರಲ್ಲೇ ಒಂದು ದೊಡ್ಡದಾದಂತ ನಿರೂಪಣೆಯನ್ನು ಕೊಡಲಾಗಿದೆ. ಆದ್ರೆ ಮಹಾತ್ಮ ಗಾಂಧಿಯವರ ಬಗ್ಗೆ ಅವರ ಹೆಸರಿನಲ್ಲೇ ಯಾವ ನಿರೂಪಣೆಯೂ ಇಲ್ಲ. ಇಡೀ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಅಲ್ಲಲ್ಲಿ ಮಹಾತ್ಮ ಗಾಂಧಿ ಅಂತೇಳಿ ಬರ್ತದೆ ಹೊರತು ಅವರನ್ನು ಒಂದು ಮಹಾತ್ಮ ಗಾಂಧಿಯನ್ ಅಂತೇಳಿ ಎರಾ ಅಂತೇಳಿ ಸ್ಟಡಿ ಮಾಡಿದಂತದ್ದು ಮೊದಲಿದ್ದದಿತ್ತಲ್ಲ, ಅದನ್ನು ತೆಗೆದೇ ಹಾಕಲಾಗಿದೆ. ನೀವು ಗಾಂಧಿಯನ್ನು ಒಂದು ಪಿಕ್ಚರ್ ಆಗಿ ಕಂಡುಕೊಳ್ಳಿಕ್ಕೆ ಅವಕಾಶ ಇಲ್ಲ. ಈಗ ನಾನು ಪಾಠ ಮಾಡ್ತಾ ಇರುವ ಟೆಕ್ಸ್ಟ್ ಬುಕ್ ಹಾಗೆ ಇದೆ. ಮೊದಲು ಇದರಿಂದಾಗಿ ಹೇಗಾಗಿದೆ ಗೊತ್ತುಂಟಾ? ಪ್ರಶ್ನೆ ತೆಗೆಯುವಾಗ ಸಾಮಾನ್ಯವಾಗಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ಪ್ರಶ್ನೆಗಳು ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ ಅಥವಾ ಜವಾಹರ್ಲಾಲ್ ನೆಹರು, ಈ 4 ಜನರಲ್ಲಿ ಯಾರದ್ದಾದ್ರೂ ಒಬ್ಬರದ್ದು ಹೆಚ್ಚಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ಸ್ ಆಗಿ ಕ್ಯಾರಿ ಆಗ್ತಾ ಇತ್ತು, ಮೇನ್ ಕ್ವಶನ್ ಆಗಿ ಕ್ಯಾರಿ ಆಗ್ತಾ ಇತ್ತು. ಈ ಮೇನ್ ಕ್ವಶನ್ ಆಗಿ ಕ್ಯಾರಿ ಆಗೋದ್ರಲ್ಲಿ ಈಗ ಹೇಗೆ ಇದೆ, ಈಗ ಯಾವ ಸ್ವರೂಪದಲ್ಲಿ ಇದೆ ಅದು ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿಯನ್ನು ಮೇನ್ ಕ್ವಶನ್ ಆಗಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ಲಿ ತುಂಡಾಗಿ ಅವರನ್ನು ಕೊಡಲಾಗಿದೆ. ಉಳಿದ 3 ಪ್ಲಸ್ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನು ಬೇಕಾದ್ರೆ ತೆಗಿಬಹುದು ಮೇನ್ ಕ್ವಶನ್ ಆಗಿ, ಆ ರೀತಿಯಲ್ಲಿ ಕೊಡಲಾಗಿದೆ. ಇದು ಸ್ಟೇಟ್ ಸಿಲೆಬಸ್ ನಲ್ಲಿ ಮಾಡಬಾರದು. ನಾನು ಹೇಳೋದು ಪೊಲಿಟಿಕಲ್ ಐಡಿಯಾಲಜಿ ಇನ್ಫ್ಲುಯೆನ್ಸ್ ಇರುವಂತ ಸೆಕ್ಷನ್ಗಳು ಬೇರೆ, ಆಯ್ತಾ? ಇದು ವಸ್ತುನಿಷ್ಠವಾಗಿ ಕೊಡಬೇಕಾದ ವಿವರವನ್ನು ತೆಗೆಯಲಾಗಿದೆ ಅಂತ ಅದನ್ನ ನಾನು ಒಪ್ತೇನೆ. ನಾನು ಮಾಡಬಾರ್ದು ಅದನ್ನು. ಈ CBSE ಅದು ಕೂಡ ಅಷ್ಟೇ, ನಿರಂತರವಾದ ಪ್ರಯೋಗಗಳು. ಅದು ಅಗತ್ಯ ಉಂಟು, ಅಗತ್ಯ ಇಲ್ವೋ ಇದೆ ನೋಡಿ. ಇವತ್ತು ಸ್ಟೇಟ್ ಅಲ್ಲಿ ಹೇಳ್ತೇನೆ, 9ನೇ ಕ್ಲಾಸ್ನ ಟೆಕ್ಸ್ಟ್ ಬುಕ್, ಕಳೆದ ವರ್ಷದ ಟೆಕ್ಸ್ಟ್ ಬುಕ್ ಅಲ್ಲಿ ಬಸವಣ್ಣನವರು ಜನಿವಾರ ಧರಿಸಿದ ಮೇಲೆ ಅದನ್ನು ಕಿತ್ತಾಕಿ ಹೊರಟೋದ್ರು. ಅಲ್ಲ, ಆ ಜನಿವಾರ ಧರಿಸಿದ ವಿಚಾರವೇ ಇಲ್ಲ. ಅದಕ್ಕಿಂತ ಹಿಂದೆ ಜನಿವಾರ ಧರಿಸಿದ ಮೇಲೆ ಅವರು ಅದನ್ನು ಕಿತ್ತಾಕಿ ಹೊರಟೋದ್ರು ಅಂತೇಳಿ. ಮತ್ತಿನ ವರ್ಷ ಬರುವ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಅವರು ಜನಿವಾರ ಹಾಕ್ಲಿಕ್ಕೆ ಒಪ್ಪಲಿಲ್ಲ, ಅವ್ರು ಹಾಗೆ ಎದ್ದುಕೊಂಡು ಹೋದ್ರು ಅಂತ. ಕಳೆದ ವರ್ಷ 9ನೇ ಕ್ಲಾಸ್ ಅಲ್ಲಿ ಓದಿದವನು ಈ ವರ್ಷದ 9ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ತಕೊಂಡು ನೋಡಿ, ಸರ್ ನಿಮಗೆ ಸರಿ ಉಂಟೋ ಇಲ್ವೋ, ಅವರು ಜನಿವಾರ ಹಾಕಿದ ಮೇಲೆ ಬಿಚ್ಚಿ ಹಾಕಿ ಹೋದ್ರು ಅಲ್ಲ ಮೊದಲೇ ಇದು ಜನಿವಾರ ಹಾಕದೆ ಹೋದ್ರು ಅನ್ನುವುದನ್ನು ನೀವು ಕಳೆದ ವರ್ಷ ಒಂದು ರೀತಿ ಹೇಳಿದ್ದೀರಿ, ಈ ವರ್ಷ ಇನ್ನೊಂದು ರೀತಿ ಹೇಳಿದ್ದೀರಿ ಅಂತ ಹೇಳಿದ್ರೆ ಏನು ಉತ್ತರ ಕೊಡ್ಬೇಕು? ಟೆಕ್ಸ್ಟ್ ಬುಕ್ ಅನ್ನು ಇಷ್ಟೊಂದು ಅವೈಜ್ಞಾನಿಕವಾಗಿ ಮಾಡ್ತಾರಾ? ಟೆಕ್ಸ್ಟ್ ಬುಕ್ ಅಂತ ಹೇಳುವಂತದ್ದು 2 ಬಹಳ ಪ್ರಧಾನವಾದ ದೌರ್ಬಲ್ಯದಿಂದ ಬಳಲ್ತಾ ಇದೆ. ಒಂದು ಏನು ಅಂತ ಹೇಳಿದ್ರೆ, ಬೋಧನಾ ಪದ್ಧತಿ ಮೆಥಡಾಲಜಿ ಗೊತ್ತಿಲ್ಲದೆ ಟೆಕ್ಸ್ಟ್ ಬುಕ್ ಅನ್ನು ನಿರೂಪಣೆ ಮಾಡ್ತಾ ಹೋಗುದು. ಎರಡನೇದು ಕೇವಲ ಪೊಲಿಟಿಕಲ್ ಐಡಿಯಾಲಜಿಯನ್ನು ಇಟ್ಟುಕೊಂಡು ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವ ನೆಲೆಯಲ್ಲಿ ಇದು ನಿರೂಪಣೆ ಮಾಡ್ತಾ ಹೋಗುದು. ಮತ್ತು 3ನೇ ಅಂಶ, ಹೈಸ್ಕೂಲು ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಬೋಧನೆ ಮಾಡಿದ ಯಾವ ವ್ಯಕ್ತಿಯನ್ನು ಕೂಡ ಟೆಕ್ಸ್ಟ್ ಬುಕ್ ಕಮಿಟಿಯ ಅಧ್ಯಕ್ಷರನ್ನಾಗಿ ಮಾಡದೆ ಮಾಡ್ತಾ ಹೋಗುದು.
ಒಬ್ರು ರಿಟೈರ್ಡ್ ಹೈಸ್ಕೂಲ್ ಸೋಷಿಯಲ್ ಸೈನ್ಸ್ ಟೀಚರ್ ಅನ್ನೇ ಮಾಡ್ಲಿಕ್ಕೇನು? ಇಲ್ಲಿ ಅವರು B.Ed ಮಾಡಿರ್ತಾರೆ. B.Ed ಮಾಡಿಲ್ಲದೆ ಇರುವವರು ಯಾವ ರೀತಿ ನಿರೂಪಣೆ ಮಾಡ್ಬೇಕು ಅಂತ ಹೇಳುವುದನ್ನು ನಿರ್ಧಾರ ಮಾಡ್ತಾ ಹೋಗುದು. ಇದೇ ರೀತಿಯಲ್ಲಿ ಮ್ಯಾಥಮೆಟಿಕ್ಸ್ ಮಾಡ್ಲಿಕ್ಕೆ ಆಗ್ತದೋ, ಸೈನ್ಸ್ ಮಾಡ್ಲಿಕ್ಕೆ ಆಗ್ತದೋ? ಅದಾಗುದಿಲ್ಲ. ಮ್ಯಾಥಮೆಟಿಕ್ಸ್ ಆದಾಗ ಮ್ಯಾಥಮೆಟಿಕ್ಸ್ ತಜ್ಞನೇ ಬೇಕು. ಹಿಸ್ಟ್ರಿಗಾದಾಗ ಯಾವ ತಜ್ಞನೂ ಬೇಕಾಗಿಲ್ಲ, ಹಿಸ್ಟ್ರಿಯನ್ನು ಅಭ್ಯಾಸ ಮಾಡಿದವನೇ ಬೇಕಾಗಿಲ್ಲ. ಕನ್ನಡ ಪ್ರೊಫೆಸರ್ ಮಾಡ್ತಾರೆ, ಆಮೇಲೆ ಇದು B.Sc ಮಾಡಿದವರು ಮಾಡ್ತಾರೆ, ಯಾರು ಬೇಕಾದ್ರೂ ಇತಿಹಾಸ ಪಠ್ಯ ಪುಸ್ತಕವನ್ನು ರಚನೆ ಮಾಡಬಹುದು. ಹಾಗಾದ್ರೆ ಮ್ಯಾಥಮೆಟಿಕ್ಸ್ ಅನ್ನು ಇತಿಹಾಸ ಓದಿದವರು ಮಾಡ್ಬೋದಾ? ಈ ರೀತಿ ಇದು ಹೇಗಾಗಿದೆ, ನಾನು ಅದನ್ನೇ ಹೇಳ್ತಾ ಇರೋದು. ಎಡಪಂಥ ಬಲಪಂಥ ಅಂತ ಹೇಳುವಂತದ್ದು ಇಲ್ಲಿ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಅಲ್ಲಿ ಒಂದು ಸೈಂಟಿಫಿಕ್ ಆದ ಅಪ್ರೋಚ್, ಒಂದು ನಿರ್ಧಾರಗಳು ಇತ್ಯಾದಿಗಳಿದ್ದಾವೆ. ಅದರಲ್ಲಿ ದೋಷಗಳಿವೆ, ಆ ದೋಷಗಳ ವಿಚಾರ ಪಾರ್ಟ್ ಅನ್ನು ಬಿಡೋಣ. ಆದ್ರೆ ವಸ್ತುನಿಷ್ಠವಾದ ನಿರೂಪಣೆಯನ್ನು ಕೊಡ್ಬೇಕು ಅಂತ ಹೇಳುವಂತದ್ದು ಬಂದಾಗ ಕಂಟೆಂಟ್ ಏನು ಅಂತ ನಿರ್ಧಾರ ಮಾಡಬೇಕು. ಅದು ಯಾವ ಬೋಧನಾ ಪದ್ಧತಿಯಲ್ಲಿ ಎಷ್ಟು ಅವಧಿಯಲ್ಲಿ ಬೋಧಿಸಿ ಮುಗಿಬೇಕು ಅಂತ ಹೇಳುವಂತದ್ದನ್ನು ನಿರ್ಧಾರ ಮಾಡಬೇಕು. ಇದನ್ನು ಹಿಂದೂ ಮುಸ್ಲಿಮು, ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕಾಗಿ ಇತಿಹಾಸ ಅಥವಾ ಜಾತ್ಯತೀತ ರಾಷ್ಟ್ರದ ನಿರ್ಮಾಣಕ್ಕಾಗಿ ಇತಿಹಾಸ ಅಂತ ಮಾಡ್ಲಿಕ್ಕೆ ಆಗಲ್ಲ. ಇತಿಹಾಸವನ್ನು ಇತಿಹಾಸವಾಗಿ ಕೊಡ್ಬೇಕಾಗ್ತದೆ. ಇತಿಹಾಸವಾಗಿ ಕೊಡುತ್ತಾನೆ, ಅದನ್ನು ಬೋಧಿಸುವ ವಿಧಾನದಲ್ಲಿ ಯಾವ ರೀತಿ ಒಂದು ಸಮಗ್ರ ರಾಷ್ಟ್ರೀಯ ಚಿಂತನೆ ಬರಬೇಕು ಅನ್ನೋದನ್ನು ಹೇಳ್ಬೇಕಾದಂಥದ್ದು. ಎಸ್ ನಿರಂಜನ ರೆಡ್ಡಿ ಅವರೇ, ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಒಂದು ಕ್ವಶನ್ ಎತ್ತಿದ್ರಿ. ಈಗ ಹೌದು, ರಾಜ್ಯ ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿರೋ ಅಧ್ವಾನಗಳೆಲ್ಲ ನಮ್ಗೆ ಗೊತ್ತಿದೆ ಸಾಕಷ್ಟು. ನಾವು ಯಾರೋ ಅವರು ಚಕ್ರತೀರ್ಥ ಅನ್ನೋರು ಯಾರೋ ಬಂದು ಅದನ್ನೆಲ್ಲ ಅಧ್ಯಕ್ಷರಾಗಿ ಅದನ್ನೆಲ್ಲ ಏನೆಲ್ಲ ತಿದ್ದುಪಡಿ ಮಾಡಿದ್ರು ಅನ್ನೋದು ಗೊತ್ತಿದೆ. ಆಮೇಲೆ ಅದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಯ್ತು. ಬರಗೂರು ರಾಮಚಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಬೇರೆ ಬೇರೆ ಉಪಸಮಿತಿಗಳಾಯ್ತು. ತುಂಬಾ ಸುದೀರ್ಘ ಚರ್ಚೆಗಳು, ಡಿಸ್ಕಷನ್ಗಳೆಲ್ಲ ಆಗಿ ಅದರಲ್ಲಿ ಎಲ್ಲೆಲ್ಲ ಸರಿ ಮಾಡ್ಬೇಕು ಅನ್ನೋದನ್ನೆಲ್ಲ ಮಾಡಿದ್ರು. ಆದ್ರೆ ಈಗ ಚೊಕ್ಕಾಡಿ ಅವರು ಹೇಳ್ತಾ ಇರುವಂತಹದ್ದು ಕೂಡ, ಆ ಟೆಕ್ಸ್ಟ್ ಬುಕ್ ನಲ್ಲಿ ನಿಮಗೆ ಬರೀ ಲೇಖಕರು ಚಿಂತಕರು ಮಾತ್ರ ಇರಬೇಕಾ? ಯಾರು ಬೋಧಿಸ್ತಾರೆ ಅದನ್ನ, ಪ್ರಾಯೋಗಿಕವಾದಂತಹ ಅನುಭವ ಇರೋರು ಮತ್ತು ಅಲ್ಲಿರುವಂತಹ ಸಮಸ್ಯೆಗಳನ್ನ ಅರಿತಿರೋರು, ಹೇಗೆ ಬೋಧಿಸ್ಬೇಕು ಅನ್ನೋದು ಗೊತ್ತಿರೋರು ಅವರು ಕೂಡ ಇರ್ಬೇಕಲ್ವಾ? ಕೆಲವು ಬಹಳ ಕಲ್ಪಂತದ ವಿಚಾರಗಳನ್ನು ವಿರೋಧಿಸುವ ಒಂದೇ ಗುರಿ ಆದಾಗ ಈ ತರದ ಸಮಸ್ಯೆಗಳು ಉಂಟಾಗ್ತವೆ. ನಾನು ಎಡಪಂಥ ಅನ್ನೋ ವಿಚಾರಕ್ಕೆ ಯಾಕೆ ಸ್ಪಷ್ಟೀಕರಣ ಕೊಟ್ಟೆ ಅಂದ್ರೆ, ಎಡಪಂಥ ಅಂತಕ್ಕಂಥದ್ದು ಒಂದು ಸಮಾಜವನ್ನ, ಒಂದು ಆರ್ಥಿಕ ವ್ಯವಸ್ಥೆಯನ್ನ, ಒಂದು ಸಾಂಸ್ಕೃತಿಕ ವ್ಯವಸ್ಥೆಯನ್ನ ವಸ್ತುನಿಷ್ಠವಾಗಿ ವೈಜ್ಞಾನಿಕವಾಗಿ ನೋಡ್ತಕ್ಕಂಥ ಕ್ರಮ, ಅದಷ್ಟೇ. ಅದಕ್ಕೆ ಯಾವುದೇ ರೀತಿಯ ಒಂದು ಐಡಿಯಾಲಜಿಕಲ್, ಯಾವುದೋ ಪಕ್ಷದ ಐಡಿಯಾಲಜಿ ಬೇರೆ ಅಥವಾ ಬೇರೆ ಐಡಿಯಾಲಜಿಗಳು ಬೇರೆ, ಆದ್ರೆ ಒಂದು ಕ್ರಮವನ್ನ ನಾವು ಅಳವಡಿಸ್ಕೊಳ್ಳೋದಕ್ಕೆ ಏನು ಸಮಸ್ಯೆ ಆಗ್ಬಾರ್ದು. ಯಾವಾಗಲೂ ಕೂಡ ವೈಜ್ಞಾನಿಕವಾಗಿ ವಸ್ತುನಿಷ್ಠವಾಗಿ ನಾವು ವಿಷಯವನ್ನು ನೋಡು. ಆಮೇಲೆ ಇತಿಹಾಸದಲ್ಲಿ ನೀವೆಲ್ಲೋ ಒಂದ್ ಕಡೆ ಎಲ್ಲವನ್ನ ಬೋಧಿಸ್ಲಿಕ್ಕೆ ಆಗಲ್ಲ. ಕೆಲವು ಬಹಳ ಸೂಕ್ಷ್ಮವಾದಂತ ವಿಚಾರಗಳಿದಾವೆ. ಒಂದು ತರಗತಿ ಕೋಣೆನಲ್ಲಿ ನಿಮ್ಗೆ ಎಲ್ಲಾ ವರ್ಗದ ಜನರಿರ್ತಾರೆ, ಮಕ್ಕಳಿರ್ತಾರೆ, ಎಲ್ಲಾ ಧರ್ಮದ ಮಕ್ಕಳಿರ್ತಾರೆ. ನೀವು ಮೊಹಮ್ಮದ್ ಗಜನಿ ಬಂದು 17 ಸಾರಿ ದಂಡೆತ್ತಿ ಓದ ಅಂತಕ್ಕಂಥ ವಿಚಾರವನ್ನ ಬೋಧಿಸ್ಬೇಕಾದ್ರೂ ಕೂಡ ಬಹಳ ನಿಮಗೆ ಒಂದ್ ರೀತಿಯ ಸೆನ್ಸಿಟಿವ್ನೆಸ್ ಇರ್ಬೇಕು, ಆ ಸಂವೇದನಾಶೀಲತೆ ಇರ್ಬೇಕು. ಇಲ್ಲದೆ ಇದ್ರೆ ಬೇರೆ ವರ್ಗದ ಮಕ್ಕಳು ಆ ಇಡೀ ಮಕ್ಕಳನ್ನ ನೋಡ್ತಕ್ಕಂಥ, ಅವರನ್ನ ಏನೋ ಒಂದು ರೀತಿ ಕಾಣ್ತಕ್ಕಂಥ ದೃಷ್ಟಿಕೋನನೇ ಬದಲಾಗ್ಬಿಡುತ್ತೆ. ಆ ಸಂವೇದನಾಶೀಲತೆ ಕೂಡ ಇರ್ಬೇಕಾಗತ್ತೆ ಇಲ್ಲಿ, ಬಹಳ ಮುಖ್ಯವಾದಂತಹದ್ದು. ಆಮೇಲೆ ನಾವು ಚರ್ಚೆ ಮಾಡ್ತಿದ್ದೀವಲ್ಲ, ಈಗ ದಾಳಿ ನಡೀತಿರೋದು ಕೇವಲ ಇತಿಹಾಸ ಮತ್ತು ಹ್ಯುಮ್ಯಾನಿಟೀಸ್ ವಿಷಯಗಳ ಮೇಲೆ ಮಾತ್ರ ಅಲ್ಲ. ಈಗ ಚರ್ಚೆ ಈಗೇನಾಗಿದೆ, ಈಗ ನೋಡಿ, ಕಳೆದ ಬಾರಿಯ ಪಠ್ಯ ಏನೋ ಬದಲಾವಣೆಯಲ್ಲಿ ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲ್ ನ ತೆಗೆದ್ರು. ನೀವು ಯಾವ್ದಾನ ವಿಜ್ಞಾನ ಶಿಕ್ಷಕನನ್ನ ಕೇಳಿ ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲ್ ಅನ್ನ ಹೇಳ್ಕೊಡದೆ ನೀವು ಏನಾದ್ರೂ ಕಲಿಸ್ಲಿಕ್ಕೆ ಸಾಧ್ಯನೇ? ಇದನ್ನೇನು ವೈಜ್ಞಾನಿಕ ಅಂತೀರಾ ಅಥವಾ ಉಚಿತನ ಅಂತೀರಾ? ಡಾರ್ವಿನ್ಸ್ ಎವಲ್ಯೂಷನ್ ಥಿಯರಿ ತೆಗೆದ್ಬಿಟ್ರು. ಅಂದ್ರೆ ಮಾನವ ಹೇಗೆ ವಿಕಾಸ ಹೊಂದಿದ, ಅವ್ರು ಯಾರೋ ಒಬ್ರು ಸಚಿವರು ಹೇಳ್ತಾರೆ ಮಾನವ ಹೇಗೆ ವಿಕಾಸ ಹೊಂದಿದ್ದನ್ನ ನೀನ್ ನೋಡಿದ್ದ ಅಂತಾರೆ. ಯಾರು ತೆಗೆದ್ರು? ಇದು ಎಂತ ಒಂದು ದಾಷ್ಟ್ಯ ಇದಲ್ವಾ? ಇದು ದಾಷ್ಟ್ಯ, ಇದು ವೈಜ್ಞಾನಿಕ ಕ್ರಮನ. ಹಾಗಾಗಿ ಒಂದು ಖಂಡಿತ ನನ್ನ ನಿಲುವೇನಂದ್ರೆ, ಒಂದು ಕೇಂದ್ರೀಕರಣ ಪುಸ್ತಕ ಇರೋದೇ ತಪ್ಪು. ಒಂದು ಮಾರ್ಗಸೂಚಿ, ಮಕ್ಕಳು ಏನನ್ನ ಕಲಿಬೇಕು ಅಂತಕ್ಕಂಥ ಅಂಶವನ್ನ ನಾವು ಸ್ಪಷ್ಟನೆ ಮಾಡ್ಕೊಂಡ್ರೆ, ಏನನ್ನ ನಾವು ಕರಿಕ್ಯುಲಮ್ ಆಧಾರದಲ್ಲಿ ಸಿಲೆಬಸ್ ಅನ್ನ ತಯಾರು ಮಾಡ್ಕೊಳ್ತೇವೆ. ಟೆಕ್ಸ್ಟ್ ಬುಕ್ 100 ಇರ್ಬೋದು, ಅದು ಒಂದಿರ್ಬೇಕಾದ ಅವಶ್ಯಕತೆ ಇಲ್ಲ ಇಲ್ಲಿ. ಈಗ ನಾನು ಯಾವಾಗ್ಲೂ ಒಂದು ಉದಾಹರಣೆ ಹೇಳ್ತೇನೆ. ಕನ್ನಡದಲ್ಲಿ 1ನೇ ತರಗತಿನಲ್ಲಿ ನಮ್ಮ ಮಕ್ಕಳಿಗೆ ಶಿಶು ಗೀತೆಗಳು ಬರಬೇಕು. ಶಿಶು ಗೀತೆಗಳಂದ್ರೆ ಏನು? ಜಾಣ ಮರಿ, ನಾಯಿ ಮರಿ, ನಾಯಿ ಮರಿ ತಿಂಡಿ ಬೇಕೆ, ಅಥವಾ ನಾನು ಕಾಗೆ ಕವು. ಇಡೀ ರಾಜ್ಯದ ಮಕ್ಕಳು ಯಾಕೆ ಒಂದೇ ಒಂದು ಶಿಶು ಗೀತೆ ಕಲಿಬೇಕು?
ಕಲೀಲಿ ಬಿಡಿ. ಬೇರೆ ಬೇರೆ ನಾವು ನೋಡ್ಬೇಕಾದ್ದೇನು, 1ನೇ ತರಗತಿ ಮಗುಗೆ ಶಿಶುಗೀತೆಯನ್ನ ರಾಗಬದ್ಧವಾಗಿ ನಿರ್ಘಳವಾಗಿ ಆಡ್ಲಿಕ್ಕೆ ಬರುತ್ತಾ ಅಂತಕ್ಕಂಥದ್ದನ್ನ ನೋಡ್ಬೇಕೆ ಹೊರತು ಇದನ್ನೇ ನಾವು ಸಮಾನ ಶಿಕ್ಷಣ ಅಂತ ಹೇಳೋದು. ಡೈವರ್ಸಿಫೈಡ್ ಕರಿಕ್ಯುಲಮ್ ಅಂತ ಇದನ್ನೇ ಕರೆಯೋದು. ಈಗ ನೋಡಿ, ನಾವು ಡಯಟ್ಸ್ ಅನ್ನ ಕ್ರಿಯೇಟ್ ಮಾಡೋದು. ಈಗ ಉದಾಹರಣೆಗೆ NCERT ಇಸ್ ಅನ್ ಅಕಾಡೆಮಿಕ್ ಅಥಾರಿಟಿ ಅಟ್ ದಿ ನ್ಯಾಷನಲ್ ಲೆವೆಲ್, ಇಲ್ಲಿ DSCERT ಇಸ್ ಅನ್ ಅಕಾಡೆಮಿಕ್ ಅಥಾರಿಟಿ. ಅದೇ ತರ ಜಿಲ್ಲೆಗಳಲ್ಲಿ ಡಯಟ್ ಇಸ್ ಅನ್ ಅಕಾಡೆಮಿಕ್ ಅಥಾರಿಟಿ, ತಾಲೂಕುಗಳಲ್ಲಿ BRC ಇಸ್ ಅನ್ ಅಕಾಡೆಮಿಕ್ ಅಥಾರಿಟಿ. ಅವ್ರಿಗೆ ಏನನ್ನ ರೋಲ್ ಅನ್ನ ಕೊಡ್ತಿದೀವಿ? ಅವ್ರು ಹೇಳ್ದಂಗೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಪಠ್ಯ ಪುಸ್ತಕಗಳನ್ನ ಮಾಡೋರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ಗಳು. ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ಗಳ ಬಗ್ಗೆ ನನಗೇನು ಇದಿಲ್ಲ, ಕೋಪ ಇಲ್ಲ. ಆದ್ರೆ ಅವ್ರು ಯಾಕೆ ಮಾಡ್ಬೇಕು? ಒಬ್ಬ ತರಗತಿಯಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕನಿಗೆ ತರಗತಿ ಕೋಣೆಯಲ್ಲಿ ಕಲಿಸ್ಲಿಕ್ಕೆ ಇರ್ತಕ್ಕಂತಹ ಸವಾಲುಗಳೇನು, ಅಲ್ಲಿನ ಸಮಸ್ಯೆಗಳೇನು, ಅದನ್ನ ಹೇಗೆ ಕಲಿಸ್ಬೇಕು, ಯಾವುದು ಮುಖ್ಯ ಆಗುತ್ತೆ ಅನ್ನೋದು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ಗಿಂತಲೂ ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವರ ಕಾಂಟೆಂಟ್ ಅನ್ನ ನೀವು ಅಥವಾ ಅವರ ಪ್ರತಿಭೆಯನ್ನ, ಅವರ ಒಂದು ವಿದ್ವತ್ತನ್ನ ಬಳಸ್ಕೊಳ್ಳೋದ್ರಲ್ಲಿ ನಂದು ವಿಚಾರ ಅಲ್ಲ, ರಿವ್ಯೂ ಮಾಡಬೇಕಾರೆ. ಆದ್ರೆ ನೀವು ಶಿಕ್ಷಕನಿಗೆ, ತರಗತಿ ಕೋಣೆಯಲ್ಲಿ ಇರ್ತಕ್ಕಂಥ ಶಿಕ್ಷಕನಿಗೆ ಪಠ್ಯ ರಚನೆಯಲ್ಲಿ ಏನು ಒಂದು ಪಾತ್ರನೇ ಇಲ್ಲ, ಅವನಿಗೊಂದು ಕೆಲಸನೇ ಇಲ್ಲ ಅಂದ್ರೆ ಏನ್ ಮಾಡ್ತಿದೀವಿ ನಾವು? ಇದು ಮಾಡೋ ಕ್ರಮನ? ಯಾಕಂದ್ರೆ ನಾವು ಶಿಕ್ಷಣವನ್ನ ಕಲಿಯೋದೆ, ಅದು D.Ed ಇರ್ಲಿ, B.Ed ಇರ್ಲಿ, M.Ed ಇರ್ಲಿ ಅಥವಾ ಯಾವುದೇ ಇರ್ಲಿ, ಅದನ್ನ ಕಲಿತಕ್ಕಂಥದ್ದು. ಯಾಕೆಂದ್ರೆ ಶಿಕ್ಷಣವನ್ನ ಬೋಧಿಸ್ಬೇಕಾದ್ರೆ ಅಥವಾ ಕಲಿಕೆಯಲ್ಲಿ ತೊಡಗಿಸ್ಕೋಬೇಕಾದ್ರೆ ಒಂದು ನಿರ್ದಿಷ್ಟವಾದಂತ ಶಿಕ್ಷಣ ಶಾಸ್ತ್ರ ನನಗೆ ಗೊತ್ತಿರ್ಬೇಕು. ಯು ಕಾಂಟ್ ಟೀಚ್ ಜಾನ್ ಅನ್ಲೆಸ್ ಯು ನೋ ಜಾನ್ ಅನ್ನೋದು ಒಂದು ಪಾಪ್ಯುಲರ್ ಪ್ರಾವರ್ಬ್. ನೀನು ಜಾನ್ಗೆ ಕಲಿಸ್ಬೇಕಾದ್ರೆ ನೀನು ಜಾನ್ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂತ. ಅದು ದಟ್ ಈಸ್ ವಾಟ್ ವಿ ಕಾಲ್ ಸೈಕಾಲಜಿ. ಅದನ್ನ ಕಲ್ತಿರ್ತಕ್ಕಂಥ ಶಿಕ್ಷಕನಿಗೆ ಎಲ್ಲಾ ರೀತಿಯ ಅರ್ಹತೆಗಳಿರ್ತವೆ, ಆದ್ರೆ ನಾವು ಅವ್ರನ್ನ ತೊಡಗಿಸ್ಕೊಳ್ಳೋದೇ ಇಲ್ಲ. ಆಮೇಲೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಕಾಂಗ್ರೆಸೀಕರಣನೂ ಅಲ್ಲ, ಕೋಮುವಾದೀಕರಣ ಅಥವಾ ಬಿಜೆಪಿಕರಣನೂ ಅಲ್ಲ. ನಾನು ಯಾವಾಗ್ಲೂ ಹೇಳೋದಂದ್ರೆ ಸಂವಿಧಾನಕರಣ ಆಗ್ಬೇಕು. ಸಂವಿಧಾನದ ಮೌಲ್ಯಗಳು ನಮ್ಮ ಸಮಾಜವನ್ನ, ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ, ನಮ್ಮ ಸಾಂಸ್ಕೃತಿಕ ವ್ಯವಸ್ಥೆಯನ್ನ ಹೇಗೆ ಕಟ್ಟಬೇಕು ಅನ್ನೋದು ನಮಗೆ ಮಾರ್ಗಸೂಚಿ ಆಗ್ಬೇಕು. ಬಹುತ್ವ, ಭಾತೃತ್ವ, ಬಹುಸಂಸ್ಕೃತಿ, ಬಹುಭಾಷೆ, ಇದು ನಮ್ಮ ಮಕ್ಕಳು ಕಲಿಬೇಕಾದಂತ ಅಂಶಗಳು ಇದಲ್ವಾ? ಈಗ ಆರಾಧ್ಯರೇ, ಈಗ NCERT ನಲ್ಲಿ ಇರೋರು ಯಾರು ಶಿಕ್ಷಕರು ಯಾರು ಇಲ್ವಾ? ಅಲ್ಲ, ಶಿಕ್ಷಕರು ಇಲ್ಲ ಅಂತ ಅಲ್ಲ ಸರ್. ಈಗ NCERT ಕೆಲಸ ಏನು? NCERT ಕೆಲಸ ಟೆಕ್ಸ್ಟ್ ಬುಕ್ ನ ಬರೆದು ರಾಜ್ಯಕ್ಕೆ ಕಳಿಸೋದಲ್ಲ. NCERT ಕ್ಯಾನ್ ಓನ್ಲಿ ಗಿವ್ ಎ ಫ್ರೇಮ್ ವರ್ಕ್. ಶಿಕ್ಷಣ ಹಕ್ಕು ಕಾಯ್ದೆನಲ್ಲಿ ಅದು ಬಹಳ ಸ್ಪಷ್ಟವಾಗಿದೆ. ಅದೊಂದು ಚೌಕಟ್ಟು ಮಾತ್ರ. ಆ ಚೌಕಟ್ಟನ್ನ ಎಜುಕೇಶನ್ ಈಸ್ ಇನ್ ದ ಕನ್ಕರೆಂಟ್ ಲಿಸ್ಟ್ ಸರ್. ನಮ್ಮ ಶಿಕ್ಷಣ ವ್ಯವಸ್ಥೆ ಪೂರ್ವ ಪ್ರಾಥಮಿಕದಿಂದ ಹಿಡಿದು ವಿಶ್ವವಿದ್ಯಾನಿಲಯದವರೆಗೆ ರಾಜ್ಯದ ಬೊಕ್ಕಸದಿಂದ ಹಣವನ್ನ ಖರ್ಚು ಮಾಡಿ ನಾವು ಶಿಕ್ಷಣ ವ್ಯವಸ್ಥೆಯನ್ನ ಕಟ್ಕೊಳ್ಳುವಾಗ, ಹಾಗಾದ್ರೆ ಅಲ್ಲಿ ಏನ್ ಕಲಿಸ್ಬೇಕು, ಯಾರನ್ನ ಅಪಾಯಿಂಟ್ ಮಾಡ್ಕೋಬೇಕು, ಹೇಗ್ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ರಾಜ್ಯದ ಪಾತ್ರ ಇಲ್ವಾ? ನೀವು ಏನನ್ನ ಇತಿಹಾಸದಲ್ಲಿ ಹೇಳ್ಕೊಡ್ಬೇಕು ಅಂತ ಡೆಲ್ಲಿಲಿ ಕುಳಿತುಕೊಂಡು ನೀವು ನಿರ್ಧಾರ ಮಾಡೋದಾದ್ರೆ ಏನು ರಾಜ್ಯಗಳಿಗೆ ಏನ್ ಬೆಲೆ ಇದೆ? ಎಜುಕೇಶನ್ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಏನು? ಹಾಗಾದ್ರೆ ನಮ್ಮ ರಾಜ್ಯದಲ್ಲಿರೋ 1,80,000 ಜನ ಟೀಚರ್ಸ್ಗೆ ಯಾವ ಅರ್ಹತೆನೂ ಇಲ್ವಾ? ಟೆಕ್ಸ್ಟ್ ಬುಕ್ಸ್ ಬರೆಯೋದಕ್ಕೆ ಅಥವಾ ಟೆಕ್ಸ್ಟ್ ಬುಕ್ಸ್ ಅನ್ನ ರೂಪಿಸೋದಕ್ಕೆ, ವೈಜ್ಞಾನಿಕವಾಗಿ ಅದನ್ನ ರಿವ್ಯೂ ಮಾಡೋದಕ್ಕೆ, ಪರಿಷ್ಕರಣೆ ಆಮೇಲೆ ಎಷ್ಟು ಸಾರಿ ಪರಿಷ್ಕರಣೆ ಮಾಡ್ತೀರಿ? ಒಂದ್ಸಾರಿ ಒಂದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಮಾಡಿದ್ರೆ ಕನಿಷ್ಠ 10 ವರ್ಷ ಅದು ಜಾರಿ ಆಗೋದು ಬೇಡವಾ? ಪ್ರತಿ ಸಾರಿ ಸರ್ಕಾರ ಬದಲಾದಾಗ್ಲೂ ಕೂಡ ನೀವು ಪಠ್ಯಕ್ರಮನ ಅಥವಾ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅನ್ನೋದು ಒಂದು ತಾತ್ವಿಕವಾದಂತ ಅಂಶ, ಪ್ರತಿ ಸರ್ಕಾರ ಬಂದಾಗ್ಲೂ ಅದನ್ನ ಚೇಂಜ್ ಮಾಡ್ತಾ ಹೋಗ್ತೀವಾ? ಚೇಂಜ್ ಮಾಡ್ಬೇಕಾದ್ರೆ 2023ರಲ್ಲಿ ನೋಡಿ, ಅದರಲ್ಲಿ ಅವಾಗ್ಲೂ ತಿದ್ದುಪಡಿ ಆಯ್ತು. ಅವಾಗ ಪತ್ರಿಕೆಗಳಲ್ಲೆಲ್ಲ ಬಂತು. ಅದರಲ್ಲಿ 1975ರ ತುರ್ತು ಪರಿಸ್ಥಿತಿಯ ಪ್ರಸ್ತಾಪದ ಸಂಬಂಧಿಸಿದೆಲ್ಲ ಕತ್ತರಿ ಹಾಕಿದ್ರು ಪೂರ್ತಿ. ಸಾಕಷ್ಟು ತಿದ್ದುಪಡಿಗಳನ್ನೆಲ್ಲ ಮಾಡಿದ್ರು. ಆಮೇಲೆ 2002ರಲ್ಲಿ ನಡೆದ ಗುಜರಾತ್ ಗಲಭೆ ಬಗ್ಗೆ ಪ್ರಸ್ತಾಪ ಇತ್ತು, ಅದನ್ನ ತೆಗೆದುಹಾಕಿದ್ರು. ಆಮೇಲೆ ನಿಮ್ಮ ಇದನ್ನ ರೀರೈಟ್ ಮಾಡಿದ್ರು. ಅದನ್ನ ಯಾವ್ದನ್ನ ಬಾಬ್ರಿ ಮಸೀದಿ ನಾಶಕ್ಕೆ ಸಂಬಂಧಿಸಿದ ಪ್ರಸ್ತಾಪ ಇತ್ತು, ಅದನ್ನ ತೆಗೆದುಹಾಕಿದ್ರು ಅದನ್ನ. ಆಮೇಲೆ ದಲಿತ್ ಮೂವ್ಮೆಂಟ್ಗೆ ಸಂಬಂಧಿಸಿದ್ದನ್ನ ರೀರೈಟ್ ಮಾಡಿದ್ರು. ಅದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಅನಿಸ್ತು ನನಗೆ. ಆಮೇಲೆ ನಕ್ಸಲೈಟ್ ಚಳವಳಿಯ ಪ್ರಸ್ತಾಪ ಬಂದಿತ್ತು. ಅದರಲ್ಲಿ ನಕ್ಸಲೀಯ ಚಳವಳಿ ಇಂಥ ಕಡೆಗಳೆಲ್ಲ ಜಾಸ್ತಿ ಆಗಿದೆ, ಇಂಥದ್ದೆಲ್ಲ ನಡೆಯಿತು ಘಟನೆ ಅನ್ನೋದು, ಅದನ್ನ ತೆಗೆದುಹಾಕಿದ್ರು. ಆಮೇಲೆ
ಕಮ್ಯುನಲ್ ವೈಲೆನ್ಸ್ಗೆ ಸಂಬಂಧಿಸಿದ ಕೆಲವು ಪ್ರಸ್ತಾಪಗಳಿದ್ದು ಅದನ್ನು ಕೂಡ ನಾವು ಕಲಿಸಬಾರ್ದು ನಾವು ಹುಡುಗರಿಗೆ ಅನ್ನೋ ರೀತಿಯಲ್ಲಿ ಇದು ಮಾಡಿದ್ರು. ಅಂದ್ರೆ ಸತತವಾಗಿ ಇದನ್ನ ಈ ತರ ಅದಕ್ಕೆ ನಾನು ಅದಕ್ಕೆ ನನ್ನ ಟೈಟಲ್ ಅರವಿಂದ್ ಹೇಳುವಂತ ಪ್ರಶ್ನೆ ಅಲ್ಲಲ್ಲ, ನಾನು ಕೇಸರೀಕರಣ ಅಂತ ಬಳಸಿದ್ದೀನಿ, ಆದ್ರೆ ಅರವಿಂದ್ ಹೇಳುವಂತ ಪ್ರಶ್ನೆ ಇದೆಯಲ್ಲ ಅದು ಕೂಡ ಬಹಳ ಮಹತ್ವದ್ದು ಅಂತ ಹೇಳಿ ನನಗೆ ಅನಿಸ್ತದೆ. ನನಗೆ ಅಲ್ಲ, ಬಹಳ ಮುಖ್ಯವಾದ, ಈಗ ಇದು ಇವತ್ತಿನ ಇದಲ್ಲ, 77ರಲ್ಲಾಯ್ತು, ಮತ್ತೆ 98ರಲ್ಲಿ ಪ್ರಾರಂಭ ಆಯ್ತು, 2014 ಪ್ರತಿ ಸಾರಿ ಬಂದಾಗ್ಲೂ ನಾವು ಯಾವ ಎಕ್ಸ್ಟ್ರೀಮ್ ಹೋಗ್ತಿದೀವಿ ಅಂದ್ರೆ ಆ ಇಡೀ ಪಠ್ಯಕ್ರಮ ಚೌಕಟ್ಟನ್ನೇ ಬದಲಾಯಿಸ್ಬಿಡ್ತೇವೆ ನಾವು. 75ರಲ್ಲಿ ಬದಲಾಯಿಸಿದ್ವಿ, ಮತ್ತೆ 2000ದಲ್ಲಿ ಬದಲಾಯಿಸಿದ್ವಿ, 2005ರಲ್ಲಿ ಒಂದು ಹೊಸ ಪಠ್ಯಕ್ರಮ ಚೌಕಟ್ಟು ಬಂತು, ಅದನ್ನ ಬದಲಾಯಿಸಿಗ 2023ರಲ್ಲಿ ಬೇರೊಂದು ಚೌಕಟ್ಟನ್ನ ತಂದಿದ್ದೇವೆ. ಆದ್ರೆ ಶಿಕ್ಷಕರಿಗೂ ಒಂದು ಅವಕಾಶ ಕೊಡ್ಬೇಕು. ಈ 4 ಚೌಕಟ್ಟನ್ನ ಕೊಟ್ಟು, ನಮ್ಮ ಶಿಕ್ಷಕರ ಕೆಲಸ ಏನಂದ್ರೆ ಬರೀ ಪಾಠ ಮಾಡೋದಲ್ಲ, ಶಿಕ್ಷಕರ ಕೆಲಸ ಏನಂದ್ರೆ ಈ 4 ಪಠ್ಯಕ್ರಮ ಚೌಕಟ್ಟುಗಳೇನಿದಾವಲ್ಲ, ಈ 4 ಪಠ್ಯಕ್ರಮ ಚೌಕಟ್ಟುಗಳ ಪೈಕಿ ವಿಶ್ಲೇಷಣೆ ಮಾಡ್ಬೇಕು. ಈಗ ಉದಾಹರಣೆಗೆ 2005ರ ಪಠ್ಯಕ್ರಮ ಚೌಕಟ್ಟು ಇಡೀ ಭಾರತ ಅಲ್ಲ, ಪ್ರಪಂಚದಲ್ಲಿ ಅದು ಅತ್ಯಂತ ವೈಜ್ಞಾನಿಕವಾದಂತ ಒಂದು ಚೌಕಟ್ಟು ಅನ್ನೋದಕ್ಕೆ ಹೆಸರುವಾಸಿ ಆಗಿದೆ. ಹೇಗೆ ಕಲಿಸ್ಬೇಕು, ಯಾವ ವಿಷಯವನ್ನು ಹೇಗೆ ಕಲಿಸ್ಬೇಕು, ಮಕ್ಕಳು ಏನು ಜ್ಞಾನವನ್ನ ಕಟ್ಕೊಂಡ್ ಬರ್ತಾರೆ. ಉದಾಹರಣೆಗೆ ಈಗ ಪ್ರತಿಯೊಂದು ಮಗು 1ನೇ ತರಗತಿಗೆ ಬಂದಾಗ ಎಷ್ಟೋ ಪದ ಸಂಪತ್ತನ್ನ, ಎಷ್ಟೋ ವಾಕ್ಯ ರಚನೆಯನ್ನ, ಹಲವು ಬಗೆಯ ಜ್ಞಾನವನ್ನ ಕಟ್ಕೊಂಡು ಬಂದಿರುತ್ತೆ. ಆದ್ರೆ ನಾವು 1ನೇ ಕ್ಲಾಸಲ್ಲಿ ಏನ್ ಮಾಡ್ತೀವಿ, ಅದಷ್ಟನ್ನು ಬುಲ್ಡೋಸ್ ಮಾಡ್ಬಿಡ್ತೇವೆ. ನಾವು ಹೊಸ ಜ್ಞಾನವನ್ನು ಹೇಗೆ ಕಲಿಸ್ಲಿಕ್ಕೆ ಸಾಧ್ಯ? ಜ್ಞಾನವನ್ನು ಯಾವಾಗ್ಲೂ ನೀವು ಇರುವ ಜ್ಞಾನದ ತಳಹದಿಯ ಮೇಲೆ ಜ್ಞಾನವನ್ನ ಕಟ್ಕೊಡ್ಬೇಕೆ ಹೊರತು ಅದನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಿ ಜ್ಞಾನವನ್ನ ಕಟ್ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಸೊ ಹಾಗಾಗಿ ನನ್ನ ಒಂದು ಇದೇನಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಶಿಕ್ಷಕರು ಕೂಡ ಇದನ್ನ ಸಂಪೂರ್ಣವಾಗಿ ಯಾರೋ ಕೆಲವ್ರಿಗೆ ಬಿಟ್ಬಿಟ್ಟಿದ್ದಾರೆ. ನೋಡಿ, ಈ ಚರ್ಚೆಗಳು ಬಂದಾಗ ನಾನು ಕೇಳ್ತೇನೆ, ಎಷ್ಟು ಕಡೆ ನಮ್ಮ ತಾಲೂಕುಗಳಲ್ಲಿ, ಎಷ್ಟು ಕಡೆ ಜಿಲ್ಲೆಗಳಲ್ಲಿ ನಮ್ಮ ಶಿಕ್ಷಕರು ಸೇರಿ ಇದರ ಬಗ್ಗೆ ಸಾಧಕ ಬಾಧಕಗಳೇನು, ಇದು ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದು ಸರಿನಾ ತಪ್ಪಾ, ಈ ವಿಚಾರಗಳನ್ನ ನಾನು ರಾಜಕೀಯವಾಗಿ ಚರ್ಚೆ ಮಾಡಿ ಅಂತ ಹೇಳಲ್ಲ, ಶೈಕ್ಷಣಿಕವಾಗಿ ಚರ್ಚೆ ಮಾಡಬೇಕು. ಈ ಡಯಟ್ಗಳಿರೋ ಉದ್ದೇಶನಾದ್ರೂ ಏನು? ಈ ಡಯಟ್ಗಳಲ್ಲಾದ್ರೂ ಈ ತರದ ಚರ್ಚೆಗಳು, ಇದರ ಸಾಧಕ, ಈಗ ಉದಾಹರಣೆಗೆ ಡಾರ್ವಿನ್ಸ್ ಎವಲ್ಯೂಷನ್ ಥಿಯರಿನೇ ಕಲಿಸದೇ ಇದ್ರೆ ಮಗು ವಿಕಾಸವಾದವನ್ನ ಹೇಗೆ ಕಲಿಯುತ್ತೆ? ಹೇಗೆ ಕಲೀಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ವಿ ಆರ್ ನಾಟ್ ಓನ್ಲಿ ಪೆಡ್ಲಿಂಗ್ ವಿತ್ ಹಿಸ್ಟ್ರಿ. ಈಗಂತೂ ವಿಜ್ಞಾನದ ಪುಸ್ತಕಗಳನ್ನ, ಪೊಲಿಟಿಕಲ್ ಸೈನ್ಸ್ ಅನ್ನ, ಈಗ ಸಂವಿಧಾನ ಅಂಬೇಡ್ಕರ್ ಬರೀಲಿಲ್ಲ ಅಂತ ಹೇಳ್ತೇವೆ ಎಷ್ಟೋ ಸಂದರ್ಭದಲ್ಲಿ, ಅಥವಾ ಏನು ಸಂವಿಧಾನದಲ್ಲಿ ಇತ್ತು ಒರಿಜಿನಲ್ ಅದು ಇಲ್ಲ ಅಂತ ಹೇಳ್ತೇವೆ. ಇದು ಎಷ್ಟು ಡ್ಯಾಮೇಜಿಂಗ್ ಅಲ್ವಾ ಇದು? ಎಸ್ ಅರವಿಂದ್, ಅದು ಅಲ್ಲ, ಇತ್ತೀಚೆಗೆ ಒಂದು ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಪ್ರತಿಭಟನೆ ನಡೆದದ್ದು ಕೂಡ ಬಹಳ ದೊಡ್ಡ ಸುದ್ದಿ ಆಯ್ತು. ಅದು ಜೆಎನ್ಯುನಲ್ಲಿ ಅವರು ಅಲ್ಲಿ ಒಂದು ಕಡೆ ತರಗತಿಗಳ ಗೋಡೆಗಳಿಗೆ ಸೆಗಣಿಯನ್ನು ಬೆಳೆದ್ರೆ ಅದು ಏನೋ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಹುಡುಗರು ಹೋಗ್ಬಿಟ್ಟು, ಯೂನಿಯನ್ ಲೀಡರ್ ಎಲ್ಲ ಹೋಗ್ಬಿಟ್ಟು ಅವರ ಪ್ರಿನ್ಸಿಪಾಲ್ ಚೇಂಬರ್ಗೆ ನುಗ್ಗಿ ಅಲ್ಲಿ ಅವರು ಕುಲಪತಿಗಳ ಚೇಂಬರ್ಗೆ ನುಗ್ಗಿ ಎಲ್ಲ ಮಾಡಿದ್ರೆ ಅದನ್ನ. ಅದು ಇರಲಿ ಅರವಿಂದ್, ಈಗ CBSE ಬೇರೆ ಇದೆ, ಆಮೇಲೆ ಸ್ಟೇಟ್ ಸಿಲೆಬಸ್ ಬೇರೆ ಇದೆ, ಆಮೇಲೆ ICSE ಬೇರೆ ಇದೆ, ಈ ತರ 3-4 ತರದ ಇದಿದೆ. ಈಗ ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ಮೂಲಕ ಕಲಿಸುವಾಗ ನಾವು ಇದು ಯಾವ ತರ ವ್ಯತ್ಯಾಸ ಬರುತ್ತಾ ಅಥವಾ ಒಂದೇ ರೀತಿಯಲ್ಲಿ ಇರುತ್ತೆ? ಇದು ಏನ್ ಹೇಳಿ, ಕೇಳಿಸ್ತಾ ಇಲ್ಲ ಸ್ವಲ್ಪ. CBSE, ಸ್ಟೇಟ್ ಸಿಲೆಬಸ್, ICSE ಬೇರೆ ಬೇರೆ ತರದ ಈಗ ಪದ್ಧತಿಗಳಿದೆಯಲ್ಲ, ಶಿಕ್ಷಣ ಪದ್ಧತಿಗಳಿದೆಯಲ್ಲ, ಸಿಲೆಬಸ್ಗಳಿದೆಯಲ್ಲ, ಇದ್ರಲ್ಲೆಲ್ಲ ಏಕರೂಪ ಇಲ್ಲ ಅಲ್ವಾ? ಇಲ್ಲ. ಈ ಏಕರೂಪ ಇಲ್ಲದೆ ಇರೋದು ತೊಂದರೆ ಆಗ್ತಾ ಇದೆಯಾ ಅಥವಾ ಒಳ್ಳೆಯದ ನಿಮ್ ಪ್ರಕಾರ? ಏಕರೂಪ ಇಲ್ಲದೆ ಇರುವುದು ತೊಂದರೆ ಅಲ್ಲ. ಆದ್ರೆ ಅಲ್ಲಿ ಇದು ನಿರಂಜನಾರಾಧ್ಯ ಅವರು ಹೇಳಿದ್ದನ್ನು ನಾನು ಒಪ್ಕೊಳ್ತೇನೆ. ಏನು ಅಂತ ಹೇಳಿದ್ರೆ, ನಮ್ಮ ಟೆಕ್ಸ್ಟ್ ಬುಕ್ಗಳು ಒಂದು ಸೆಂಟ್ರಲೈಸ್ಡ್ ಆದಂತ ಸಿಸ್ಟಮ್ ಅಲ್ಲಿ ಫ್ರೇಮ್ ಆಗ್ಬೇಕಾದದ್ದಲ್ಲ. ನನ್ನನ್ನು ಕೇಳಿದ್ರೆ ನಾನು ಅದನ್ನು ಜಿಲ್ಲಾ ಮಟ್ಟದಲ್ಲಿ ಫ್ರೇಮ್ ಆಗ್ಬೇಕು ಅಂತ ಹೇಳ್ತೇನೆ. ಅದು ಹೇಗೆ ಬರ್ಬೇಕು ಗೊತ್ತುಂಟ, ಆವಾಗ ಕಲಿಕೆಯಲ್ಲಿ ಈಕ್ವಾಲಿಟಿ ಇಲ್ಲ ಅಲ್ಲ ಅಂತ ನೀವು ಕೇಳ್ಬೋದು. ಈಕ್ವಾಲಿಟಿ ಬರ್ತದೆ. ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಕಲಿಕಾ ಸಾಮರ್ಥ್ಯದಲ್ಲಿ ಯೂನಿಫಾರ್ಮಿಟಿ ಇರಬೇಕು, ಆದ್ರೆ ಕಲಿಕಾ ವಿವರಗಳಲ್ಲಿ ಯೂನಿಫಾರ್ಮಿಟಿ ಇರ್ಬೇಕಾಗಿಲ್ಲ. ಅಲ್ಲಲ್ಲಿ ಅವಶ್ಯಕತೆಗೆ ತಕ್ಕ ಹಾಗೆ ಬೇರೆ ಬೇರೆದನ್ನು ಸೇರಿಸಬಹುದು. ಇವತ್ತು ಹೇಗಿದೆ ನಮ್ಮ ಇತಿಹಾಸ ಪಠ್ಯ ಪುಸ್ತಕ ಅಂತ ಹೇಳಿದ್ರೆ, ಸ್ಥಳೀಯ ಇತಿಹಾಸದ ಪರಿಚಯವೇ ಇಲ್ಲದ ಪಾಠ ಪುಸ್ತಕಗಳು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯ, ನನಗೆ ದಕ್ಷಿಣ ಕನ್ನಡದಲ್ಲಿ 1837ರಲ್ಲಿ ನಡೆದಂತ ಬ್ರಿಟಿಷ್ ವಿರೋಧಿ ಬಂಡಾಯದ ವಿವರವೇ ಇಲ್ಲದಂತ ಟೆಕ್ಸ್ಟ್ ಬುಕ್.
ಸ್ಟೇಟ್ ಅಲ್ಲಿ ಇದೆ, 10ನೇ ಕ್ಲಾಸ್ ಅಲ್ಲಿ ಇದೆ, ಆ ವಿಷಯ ಬೇರೆ. ಅಂದ್ರೆ ಆ ರೂಪದಲ್ಲಿ ಟೆಕ್ಸ್ಟ್ ಬುಕ್ ರಚನೆ ಆಗ್ತಾ ಇದೆ. ಈ ಸೆಂಟ್ರಲೈಸ್ಡ್ ಆದಂತ ಸಿಸ್ಟಮ್ ಅನ್ನು ತೆಗೆಯಬೇಕು, ಎಷ್ಟು ಸಾಧ್ಯವೋ ಅಷ್ಟು ಲೋಕಲೈಸ್ ಆಗ್ಬೇಕಾದಂತ ಅವಶ್ಯಕತೆ ಇದೆ ಅಂತ ನಾನು ಹೇಳ್ತಾ ಇರುವಂತದ್ದು. ಈ ಏಕರೂಪತೆ ಇರ್ಬೇಕು ಅಂತ ನಾನು ಹೇಳುದಿಲ್ಲ, ಆದ್ರೆ ಸಾಮರ್ಥ್ಯ ವರ್ಧನೆಯಲ್ಲಿ ಯೂನಿಫಾರ್ಮಿಟಿ ಇರ್ಬೇಕು. ಇಲ್ಲ, ನೀವು ಕೇಳಿದಂತ ಪ್ರಶ್ನೆಗೆ ಬಹುತೇಕ ಶಾಲೆಗಳು ಅಫಿಲಿಯೇಟ್ ಆಗೋದು ಈ ಪಠ್ಯಕ್ರಮದ ಆಧಾರದ ಮೇಲೆ. ಅದರ ಆಧಾರದ ಮೇಲೆ ಈಗ ನಮ್ಮವು IB ಶಾಲೆಗಳಿದೆ, ಅದು ಅಂತಾರಾಷ್ಟ್ರೀಯ ಶಾಲೆ. IGCSE ಅಂತಿದೆ, ಆಕ್ಸ್ಫರ್ಡ್ ಮತ್ತೆ ಕೇಂಬ್ರಿಡ್ಜ್. ಆಮೇಲೆ CBSE ಬರುತ್ತೆ, ಅದು ಕೇಂದ್ರೀಯ ಪಠ್ಯಕ್ರಮ. ಅದ್ರ ಜೊತೆಗೆ ICSE ಇದೆ. ಇತ್ತೀಚೆಗೆ ನಮ್ಮ ರಾಮದೇವ್ ಅವರಿಗೆ ಒಂದು ಬೋರ್ಡ್ ಕೊಟ್ಟಿದ್ದಾರೆ, ಭಾರತೀಯ ಶಿಕ್ಷಾ ಬೋರ್ಡ್ ಅಂತ, ಅವ್ರದ್ದೊಂದು ಪಠ್ಯಕ್ರಮ. ನಮ್ಮ ರಾಜ್ಯ ಪಠ್ಯಕ್ರಮ ಏನಿರುತ್ತೆ, ರಾಜ್ಯ ಪಠ್ಯಕ್ರಮದಲ್ಲಿ 4-5 ಬಗೆಯ ಶಾಲೆಗಳಿರ್ತವೆ. ಏನೋ ಪ್ರತಿಷ್ಠಿತ ಇಂಗ್ಲಿಷ್ ಮೀಡಿಯಮ್ಮು ಮತ್ತು ಖಾಸಗಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳು. ನಾವು ಬಹಳ ಮುಖ್ಯವಾಗಿ ಭಾರತವನ್ನ ನಿಜವಾಗ್ಲೂ ಭಾರತದ ಸಮಗ್ರತೆ, ಏಕತೆ, ಇದನ್ನ ನಮ್ಮ ಕಾಳಜಿ ಆದ್ರೆ ಮೊದಲು ಈ ಎಲ್ಲಾ ಬಗೆಯ ವಿವಿಧ ಬಗೆಯ ಸಂಯೋಜನೆಗಳೇನಿದಾವೆ ಅದನ್ನ ಕಿತ್ ಹಾಕ್ಬೇಕು. ಅಸಮಾನತೆಗೆ ಮೂಲ ಕಾರಣ ಅಲ್ಲೇ. ನೀವು ICSE ಶಾಲೆಯಲ್ಲಿ ಹೋಗ್ತಕ್ಕಂಥ ಮಗುಗೂ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಗುಗೂ ಸ್ಪರ್ಧೆ ಏರ್ಪಡಿಸಿದ್ರೆ, ನೀವು ಯಾವ ರೀತಿಯಲ್ಲಿ ಒಂದು ಬಡ ಸರ್ಕಾರಿ ಶಾಲೆಯಲ್ಲಿ ಏನೇನು ಸೌಲಭ್ಯಗಳಲ್ಲಿ ಇಲ್ಲದೆ ಇರ್ತಕ್ಕಂಥ ಮಗು ಈ ತರದ ಶಾಲೆಗಳಲ್ಲಿ ಕಾಂಪಿಟೇಷನ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ? ಅದನ್ನೇ ನಾವು ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಅಂತ ಹೇಳೋದು. ನಾವು ಮಾಡ್ಬೇಕಾದ್ದೇನೆಂದ್ರೆ, 1ನೇ ತರಗತಿ ಮಗು ಯಾವುದೇ ಶಾಲೆಯಲ್ಲಿದ್ರು ಏನು ಕಾಂಪಿಟೆನ್ಸಿ, ಸಾಮರ್ಥ್ಯಗಳನ್ನ ಗಳಿಸ್ಬೇಕು ಅನ್ನೋದು ನಮ್ಮಲ್ಲಿ ಒಂದು ಒಮ್ಮತ ಬಂದ್ರೆ, ಯಾವ ಪಠ್ಯ ಪುಸ್ತಕಗಳನ್ನ ಬಳಸಬೇಕು ಮತ್ತು ಅದು ಎಷ್ಟು ವಿಕೇಂದ್ರೀಕರಣ ಆಗ್ಬೇಕು ಅಂತಕ್ಕಂಥದ್ದನ್ನ ನಾವು ಹೆಚ್ಚು ಚರ್ಚೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದು ವಿಷಯವನ್ನ ಒಂದೇ ವಿಧಾನದಲ್ಲಿ ಪಾಠ ಮಾಡಬೇಕು ಅನ್ನೋದೇನೆ ಒಂದ್ ರೀತಿಯ ಸವಕಲು. ಒಂದು ವಿಷಯವನ್ನ ಅನೇಕ ರೀತಿಯಲ್ಲಿ ಪಾಠ ಮಾಡ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಸೊ ಆ ಒಂದು ಸ್ವಾತಂತ್ರ್ಯವನ್ನ ಶಿಕ್ಷಕನಿಗೆ ಬಿಡಬೇಕು. ಅದನ್ನೇ ನಾನು ಟೀಚರ್ಸ್ ಅಟಾನಮಿ ಅಂತ ಕರೆಯೋದು. ಈಗ 1ನೇ ತರಗತಿಯ ಮಗು 1ರಿಂದ 20ರವರೆಗೆ ಗಣಿತದಲ್ಲಿ ಎಲ್ಲಾ ಸಂಖ್ಯೆಗಳನ್ನ ಓದ್ಲಿಕ್ಕೆ, ಬರೀಲಿಕ್ಕೆ ಮತ್ತು ಅವುಗಳನ್ನು ಉಪಯೋಗಿಸಿ ಗುಣಾಕಾರ, ಭಾಗಾಕಾರ ಅಥವಾ ಸಂಕಲನ, ಕೂಡೋದು, ಕಳೆಯೋದು ಮತ್ತೆ ಭಾಗಿಸೋದು ಮಾಡ್ಬೇಕು ಅಂತ ಏನ್ ಹೇಳ್ತೇವೆ, ಅದನ್ನ ಮಾಡ್ಬೇಕು ಅನ್ನೋದು ನಮ್ಮ ತೀರ್ಮಾನ ಆದ್ರೆ ಸಾಮರ್ಥ್ಯ. ಶಿಕ್ಷಕ ಹೇಗ್ ಕಲಿಸ್ತಾನೆ ಅನ್ನೋದನ್ನ ಯಾಕೆ ನೋಡಕ್ ಹೋಗ್ತೀರಿ ನೀವು? 108 ಜನ ಶಿಕ್ಷಕರು 100 ತರದಲ್ಲಿ ವಿಧಾನಗಳನ್ನ ಅಳವಡಿಸ್ಕೋಬೇಕು. ಕೊನೆಗೆ ನೋಡ್ಬೇಕಾದ್ ನಾವೇನಂದ್ರೆ, ಮಗುಗೆ ಆ ಬಗೆಯ ಸಾಮರ್ಥ್ಯಗಳು ಬರಲಿಕ್ಕೆ ಸಾಧ್ಯನಾ, ಬರುತ್ತಾ? ಒಂದ್ ಮಗು 1ರಿಂದ 20ರವರೆಗೆ ಎಲ್ಲಾ ಅಂಕಿಗಳನ್ನ ಗುರ್ಸುತ್ತಾ? ಮಧ್ಯದಲ್ಲಿ ಅಕಸ್ಮಾತ್ ನಾನೇನಾದ್ರೂ 12 ಯಾವ್ದು ಅಂತ ಕೇಳಿದ್ರೆ ಮಗು ಹೇಳ್ಲಿಕ್ಕೆ ಸಾಧ್ಯನಾ? ಇದು ಎಲ್ಲೋ ಒಂದ್ ಕಡೆ ಶಿಕ್ಷಣದಲ್ಲಿ ಈಕ್ವಿಟಿ ಅಂತ ನಾವೇನ್ ಕರಿತೀವಿ, ಸಮಾನ ಅವಕಾಶದ ಜೊತೆಗೆ ಸಮತೆ ಇರಬೇಕು ಶಿಕ್ಷಣದಲ್ಲಿ. ಇವತ್ತು ನೋಡಿ, ಒಂದು IB ಶಾಲೆಯಲ್ಲಿ ಓದ್ತಕ್ಕಂಥ ಮಗುಗೂ ಒಂದು ನಮ್ಮ ಯಾವುದೋ ಒಂದು ರಿಮೋಟ್ ಹಳ್ಳಿಯಲ್ಲಿ ಓದ್ತಕ್ಕಂಥ ಮಗುಗೆ ಜ್ಞಾನದ ದೃಷ್ಟಿಯಿಂದ ಎಷ್ಟೊಂದು ವ್ಯತ್ಯಾಸ ಇರುತ್ತೆ. ಅದು ಹೇಗೆ ಸಾಧ್ಯ ಆಗುತ್ತೆ? ಜ್ಞಾನವನ್ನ ಕಟ್ಕೊಡುವಾಗ್ಲೇ ಇಷ್ಟೊಂದು ಬಗೆಯ ಅಸಮಾನತೆ, ಇಷ್ಟೊಂದು ತಾರತಮ್ಯ, ಇಷ್ಟೊಂದು ಶ್ರೇಣೀಕೃತ ವ್ಯವಸ್ಥೆ ಇದ್ರೆ ಭಾರತವನ್ನ ನೀವು ಒಂದು ರಾಷ್ಟ್ರವನ್ನಾಗಿ ಹೇಗೆ ಕಟ್ಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ಕೊಥಾರಿ ಕಮಿಷನ್ 66ರಲ್ಲಿ ಹೇಳಿದ್ದೇನಂತ ಹೇಳಿದ್ರೆ, ಭಾರತದಲ್ಲಿ ಸಮಾನ ಶಾಲಾ ಶಿಕ್ಷಣ ವ್ಯವಸ್ಥೆ ಜಾರಿ ಆಗ್ಬೇಕು. ಎಲ್ಲಾ ಮಕ್ಕಳು ಒಂದೇ ತರದ ಸೌಲಭ್ಯಗಳಲ್ಲಿ, ಒಂದೇ ಬಗೆಯ ವ್ಯವಸ್ಥೆನಲ್ಲಿ ಕಲೀಲಿಕ್ಕೆ ಬೇಕಾದಂತ ಒಂದು ವ್ಯವಸ್ಥೆಯನ್ನ ನಾವು ಕಟ್ಕೊಡ್ಬೇಕು. ಸಮಾನ ಶಾಲೆ ಅಂದ್ರೆ ನಾಟ್ ಯೂನಿಫಾರ್ಮಿಟಿ ಇನ್ ಕರಿಕ್ಯುಲಮ್, ಯೂನಿಫಾರ್ಮಿಟಿ ಇನ್ ಲರ್ನಿಂಗ್. ಸಾಮರ್ಥ್ಯಗಳನ್ನ, ಜ್ಞಾನವನ್ನ ಮಾಡೋದ್ರಲ್ಲಿ ಏಕತೆನೇ ಹೊರತು ಕಲಿಕೆನಲ್ಲಿ ಏಕತೆ ಅಲ್ಲ. ನಾಟ್ ಯೂನಿಫಾರ್ಮಿಟಿ ಇನ್ ಲರ್ನಿಂಗ್. ಅವರು ಸಾಧಿಸಬೇಕಾದಂತ ಸಾಮರ್ಥ್ಯಗಳು, ಜ್ಞಾನದಲ್ಲಿ ಏಕತೆ ಇರಬೇಕು. ಈಗ ರಾಜಸ್ಥಾನ ಒಂದ್ ಮಗು 1ನೇ ಕ್ಲಾಸಲ್ಲಿ ಏನನ್ನ ಕಲಿಯುತ್ತೋ, ಬೆಂಗಳೂರಲ್ಲಿ ಇರ್ತಕ್ಕಂಥ 1ನೇ ಕ್ಲಾಸಿನ ಮಗು ಅದೇ ಮಟ್ಟಕ್ಕೆ ಕಲಿತಾಗ ಮಾತ್ರ ಶಿಕ್ಷಣದಲ್ಲಿ ಈಕ್ವಿಟಿ ಬರುತ್ತೆ ಅಂತ ನಾವು ಹೇಳ್ತೇವೆ. ಸವಾಲಿನ ಕೆಲಸ. ಎಸ್ ಅರವಿಂದ್, ಈಗ ಒಂದು ರೀತಿಯಲ್ಲಿ ನಾವು ಸ್ವಲ್ಪ ಒಂದು ಸಹಮತಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಈಗ ನೀವು ಆರಂಭದಲ್ಲಿ ಹೇಳಿದ ಪಾಯಿಂಟ್ಗೆ ನಾನು ಮತ್ತೆ ಬರ್ತೇನೆ. ಪಠ್ಯ ಪುಸ್ತಕದಲ್ಲಿ ಕೇಸರೀಕರಣ ಮತ್ತು ಕೇಸರೀಕರಣವನ್ನು ವಿರೋಧಿಸುವಂತ ಒಂದು ಕಾರಣ, ಅದು ಕಾಂಗ್ರೆಸ್ಸೀಕರಣ ಅಂತಾದ್ರೂ ಹೇಳಿ ಅಥವಾ ಇನ್ನೇನಾದ್ರೂ ಹೇಳಿ, ನೀವು ಇದಕ್ಕೆ ಸಂಬಂಧಿಸಿ ಅಂತಿಮವಾಗಿ ನೀವು ಹೇಳಬೇಕಾಗಿರೋದು ಏನು?
ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ ನಿಮ್ಗೆ? ನನ್ನ ಮಾತು ಕೇಳಿಸ್ತಾ ಇದೆಯಾ? ಹಲೋ, ನನ್ನ ಮಾತು ಕೇಳಿಸ್ಲಿಲ್ವಾ? ನನ್ನ ಮಾತು ಕೇಳಿಸ್ಲಿಲ್ಲ. ನನಗೆ ಕೇಳಿಸ್ತಾ ಇದೆಯಾ? ಹಾ. ಈಗ ಕೊನೆಯ ಪ್ರಶ್ನೆ ನಾನು ನಿಮ್ಗೆ ಕೇಳ್ತಾ ಇರೋದು, ಆರಂಭದ ಪ್ರಶ್ನೆಗೆ ಮತ್ತೆ ಬರ್ತೀನಿ ನಾನು. ಈಗ ಏನು NCERT ಮಾಡಿರುವಂತಹ ಒಂದು ಈ ಪದೇ ಪದೇ ಮಾಡ್ತಾ ಇರುವಂತಹ ಬದಲಾವಣೆಗಳು ಮತ್ತು ಒಂದು ಏಕಮುಖವಾಗಿ ಒಂದು ಧಾರ್ಮಿಕ ಭಾವನೆಯನ್ನ ಇಟ್ಟುಕೊಂಡು, ಇಲ್ಲ ನಾವು ಇದನ್ನ ಕಲಿಸಬಾರದು, ಇದನ್ನ ಇದು ಮಾಡಬಾರದು, ಹಿಂದೂ ಮುಸ್ಲಿಂ ಅನ್ನುವಂತಹ ಒಂದು ಮನೋಭಾವವನ್ನು ಇಟ್ಕೊಂಡು ಕೇಸರೀಕರಣದ ಮನೋಭಾವದಲ್ಲಿ ಮಾಡ್ತಾ ಇದೆಯಲ್ಲ ಇದು, ಮತ್ತು ಇದಕ್ಕೆ ವಿರುದ್ಧವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ ರಾಜ್ಯಗಳಲ್ಲಿ, ಯಾವ್ಯಾವ ರಾಜ್ಯಗಳಲ್ಲಿ ಯಾವ ಸರ್ಕಾರಗಳಿದೆ ಅದು ನಡೆಸ್ತಾ ಇರುವಂತ, ಇದಕ್ಕೆ ಸಂಬಂಧಿಸಿ ಕೊನೆಯದಾಗಿ ನೀವು ಹೇಳಬೇಕಾಗಿರೋದು ಏನು? ಇತಿಹಾಸ ಪಠ್ಯ ಪುಸ್ತಕವನ್ನು ಅದರ ಕೇಸರೀಕರಣವೋ ಕೆಂಪೀಕರಣವೋ ಇಂಥ ಎಲ್ಲ ಕರಣಗಳಿಂದ ತೆಗೆದು ಅದನ್ನು ಶೈಕ್ಷಣಿಕ ಪಠ್ಯದ ಒಂದು ಶಿಕ್ಷಣ ಶಾಸ್ತ್ರ ಯಾವ ಚೌಕಟ್ಟನ್ನು ಕೊಟ್ಟಿದೋ ಆ ಶಿಕ್ಷಣ ಶಾಸ್ತ್ರೀಕರಣವಾಗಿ ಮಾಡಿದ್ರೆ ಸಾಕು ಅಂತ ನಾನು ಹೇಳ್ತಾ ಇರೋದು. ಈ NCERTಗೆ ನೇಮಕಾತಿ ಹೇಗೆ ನಡೀತದೆ ಸರ್ ಆರಾಧ್ಯರೇ? ಅಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಏನೋ ಕಾಲ್ ಫಾರ್ಮ್ ಮಾಡ್ತಾರೆ, ಮತ್ತೆ ಅಡ್ವರ್ಟೈಸ್ ಮಾಡ್ತಾರೆ. ಅಲ್ಲಿ ಒಂದು ಸೆಲೆಕ್ಷನ್ ಕಮಿಟಿ ಇರುತ್ತೆ. ಆ ಸೆಲೆಕ್ಷನ್ ಕಮಿಟಿಯ ಆಧಾರದ ಮೇಲೆ ಅವರು ಬೇರೆ ಬೇರೆ ವಿಂಗ್ಗಳಿದೆ. NCERT ನಲ್ಲಿ ಸುಮಾರು ಬೇರೆ ಬೇರೆ, ಹೆಂಗೆ ನಮ್ಮ DSCRT ನಲ್ಲಿ ಒಂದು 6-7 ವಿಂಗ್ ಇರುತ್ತೆ. ಶಿಕ್ಷಕರ ಶಿಕ್ಷಣ ವಿಭಾಗ ಇರುತ್ತೆ, ತರಬೇತಿ ವಿಭಾಗ ಇರುತ್ತೆ, ಬೇರೆ ಬೇರೆ ವಿಭಾಗಗಳಿರ್ತವೆ. ಆ ವಿಭಾಗಗಳ ಮುಖ್ಯಸ್ಥರನ್ನ ನೇಮಕ ಮಾಡುವಾಗ ಆ ವಿಷಯದಲ್ಲಿ, ಆ ಒಂದು ಕೆಲಸದಲ್ಲಿ ತಜ್ಞತೆಯನ್ನು ಹೊಂದಿರತಕ್ಕಂಥವ್ರು ಮಾಡಿರ್ತಾರೆ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದಾವೆ, ಈ ಎಲ್ಲಾ ಸಮಸ್ಯೆಗಳಿಗೂ ಕೂಡ ನೀವು ತಜ್ಞತೆಗಿಂತ ರಾಜಕೀಯವಾಗಿ ನೀವು ಯಾರನ್ನ ಬೆಂಬಲಿಸ್ತೀರಿ, ಒಲವಿರ್ತಾರೋ ಅವ್ರನ್ನ, ಈಗ ನಮ್ಮ ಲ್ಯಾಟ್ರಲ್ ಎಂಟ್ರಿ ಸ್ಟಾರ್ಟ್ ಆಗಿದೆ, ಗೊತ್ತಲ್ಲ ನಿಮ್ಗೆ? ನೇರವಾಗಿ ಇಂಟ್ರೂ ಮಾಡಿ, ನೀನೊಬ್ಬ ಬಹಳ ಬುದ್ಧಿವಂತ ಅಪ್ಪ, ನನಗೆ ಸಹಾಯ ಆಗ್ತೀಯ ಅಂದ್ರೆ ನಿಮ್ಮ ನೇರ ತಗೊಂಡೋಗಿ NCERT ಡೈರೆಕ್ಟರ್ ಮಾಡ್ಬಿಡ್ಬೋದು ಬೇಕಾದ್ರೆ. ನಾನು ಜಾಯಿಂಟ್ ಸೆಕ್ರೆಟರಿ ಆಗಿ ಭಾರತ ಸರ್ಕಾರದಲ್ಲಿ ನೇಮಕಾತಿಗಳು ಆಗ್ತಾ ಇದಾವೆ. ಇಲ್ಲಿ ಏನಾಗ್ತಿದೆ, ಮೊದಲು ಈ ರಾಜಕೀಯ ಪಕ್ಷಗಳು ಈ ವಲಸೆ ಕೆಲಸವನ್ನ ಬಿಡಬೇಕು. ಈ ಶಿಕ್ಷಣವನ್ನ ಸಂಪೂರ್ಣವಾಗಿ ಶಿಕ್ಷಣ ತಜ್ಞರಿಗೆ, ಮತ್ತು ಈಗ ಇತಿಹಾಸವನ್ನ ಪುಸ್ತಕವನ್ನ ಯಾರು ಬರಿಬೇಕು ಸರ್? ಇತಿಹಾಸವನ್ನ ಸಮಗ್ರವಾಗಿ ತಿಳ್ಕೊಂಡಿರ್ತಕ್ಕಂಥ ಇತಿಹಾಸಕಾರರು ವಸ್ತುನಿಷ್ಠವಾಗಿ ಅದನ್ನ ಬರಿಬೇಕು. ಅವರೆಲ್ಲ ಎಡಪಂಥೀಯರಾಗಿದ್ದಾರಲ್ಲ ಸರ್ ಅವ್ರೀಗ ಆರಾಧ್ಯರೇ. ಈಗ ನಮ್ಮ ಸಮಸ್ಯೆ ಏನಂತ ಹೇಳಿದ್ರೆ ಅವರೆಲ್ಲ ಎಡಪಂಥೀಯರು ಅಂತ ನಾವು ಹೇಳ್ತೀವಿ. ನಾನು ಅದನ್ನೇ ಹೇಳ್ತಿರೋದು. ನಾವು ಆರಂಭದಲ್ಲಿ ಕೆಲವು ಹೆಸರು ಹೇಳಿದ್ವಿ, ನಾವು ಈಗಾಗಲೇ ಎಡಪಂಥೀಯರು ಅಂತ. ಅಲ್ಲ, ಕನ್ಫ್ಯೂಷನ್ ಏನಂದ್ರೆ, ನಮಗಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ, ವಸ್ತುನಿಷ್ಠವಾಗಿ ಸತ್ಯವನ್ನಾಗಿ ಹೇಳ್ತಕ್ಕಂಥವ್ರನ್ನ ನಾವು ತಕ್ಷಣ ಬ್ರ್ಯಾಂಡ್ ಮಾಡ್ಬಿಡ್ತೇವೆ. ಇವನು ಎಡಪಂಥೀಯ, ಇವನು ಕಮ್ಯುನಿಸ್ಟು. ತಪ್ಪು ಸರ್ ಅದು. ನೀವು ಏನ್ ಮಾಡ್ತಿದ್ದೀರಿ? ಅಲ್ಲ ಸರ್, ಅಲ್ಲ ಇಲ್ಲಿ ಒಂದು ವ್ಯತ್ಯಾಸ ಇದೆ. ರೋಮಿಲಾ ಥಾಪರ್ ನಿಮ್ ಪ್ರಕಾರ ಅವ್ರು ಯಾವ್ದಾನ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರ? ತಮ್ಮ ಪ್ರಕಾರ CPI, CPM, CPML ಏನಾನ ಮೆಂಬರ್ ಆಗಿದಾರ? ಮೃದುಲಾ ಮುಖರ್ಜಿ ಮೆಂಬರ್ ಆಗಿದ್ದಾರೆ ಯಾವ್ದಾನ ಪಕ್ಷಕ್ಕೆ? ಏನೋ ಒಂದು ಪಕ್ಷದವರು ಅಂತ ಹೇಳ್ಬೇಕಂದ್ರೆ ನಿಮ್ಮ ಹತ್ರ ಒಂದು ಏನಾನ ಆಧಾರ ಇರ್ಬೇಕಲ್ಲ ಸರ್. ಅವ್ರು ವಸ್ತುನಿಷ್ಠವಾಗಿ ಯೋಚನೆ ಮಾಡ್ತಾರೆ. ಇತಿಹಾಸವನ್ನ ಹಿಂಗ್ ನೋಡೋಣ, ಇತಿಹಾಸವನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಇತಿಹಾಸದಲ್ಲಿ ಅಕಸ್ಮಾತ್ ಏನಾದ್ರೂ ಬಹಳ ದೊಡ್ಡ ಮಟ್ಟದ ಕ್ರೌರ್ಯ ಆಗಿದ್ರೆ ಆ ಕ್ರೌರ್ಯದ ಹಿಂದಿನ ಅಂಶಗಳನ್ನ ಅರ್ಥ ಮಾಡ್ಕೊಂಡು ಮುಂದೆ ಆ ಬಗೆಯ ಘಟನೆಗಳಾಗದಂತ ರೀತಿಯಲ್ಲಿ ನಾವು ಮಕ್ಕಳಿಗೆ ಇತಿಹಾಸವನ್ನ ಹೇಳ್ಕೊಡ್ಬೇಕಾ? ಕ್ರೌರ್ಯ ಆಗಿದ್ರೆ ನೀನು ಹೋಗಿ ಕ್ರೌರ್ಯ ಮಾಡು ಅಂತ ಹೇಳ್ತೀವ? ಅದನ್ನ ಮಕ್ಕಳಿಗೆ ನಾವು ಕಲ್ಸ್ಕೊಡೋದಾ? ಸೊ ಹಾಗಾಗಿ ಇದು ಪ್ರಶ್ನೆ ಏನಂದ್ರೆ, ಖಂಡಿತ ಈಗ ನೀವು ನನ್ನನ್ನು ಬೇಕಾದ್ರೆ ಕಮ್ಯುನಿಸ್ಟ್ರು ಅಂತ ಹೇಳೋದ್ರಲ್ಲಿ ಏನು ಇದಿಲ್ಲ. ಕಮ್ಯುನಿಸ್ಟ್ ಅಲ್ಲ ಸರ್. ಅರವಿಂದ್ ಅವರಿಗೂ ಕೂಡ ನಾನು ಪ್ರಶ್ನೆಯನ್ನ ಕೇಳಬೇಕು. ಅರವಿಂದ್ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಉಗ್ರ ಗಾಂಧಿವಾದಿ, ಆಯ್ತಾ? ಈಗ ಉಗ್ರ ಹಿಂದುತ್ವವಾದಿಗಳೆಲ್ಲ ಇವ್ರನ್ನ ಒಂದು ಕಮ್ಯುನಿಸ್ಟ್ ಅಂತ ಕರೆದಿರೋದನ್ನು ನಾನು ನೋಡಿದ್ದೀನಿ. ಅವ್ರು ಯಾಕೋ ಇತ್ತೀಚೆಗೆ ಕಮ್ಯುನಿಸ್ಟ್ ಪಾರ್ಟಿ ತರ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವ್ರು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡಿದಾಗ ಅಥವಾ ಬೇರೆ ಬೇರೆ ಕೆಲವು ವಿಷಯಗಳಿಗೆ ಸಂಬಂಧಿಸಿ ಇಶ್ಯೂ ಬೇಸ್ಡ್ ಆಗಿ ಅವ್ರು ಮಾತಾಡಿದ್ರು ಬಹಳ ಸಲ. ಅಲ್ವಾ ಅರವಿಂದ್ ಅವರು? ನಿಮ್ಮನ್ನು ಕೂಡ ನಾಳೆ ಎಡಪಂಥೀಯರು ಅಂತ ಹೇಳಿ ಹೇಳ್ಬೋದು. ನೀವು ಉಗ್ರ ಹಿಂದುತ್ವವಾದಿಗಳಿಗೆ ಸಂಬಂಧಿಸಿ ಪ್ರಶ್ನೆಗಳನ್ನ ಎತ್ತುವುದನ್ನು ನೋಡಿದ್ರೆ ಅಲ್ವಾ? ಅಲ್ಲ, ಹೇಳ್ತಾನೆ ಇದ್ದಾರಲ್ಲ, ಇನ್ನು ಹೊಸದಾಗಿ ಹೇಳಲಿಕ್ಕೆ ಆಲ್ರೆಡಿ ಹೇಳ್ತಾನೆ ಇದ್ದಾರಲ್ಲ.
ಈಗ ನಮ್ಮ ಇವತ್ತಿನ ಚರ್ಚೆ ನೋಡಿ, ಈಗ ಹೇಳಿ. ಕಮ್ಯುನಿಸ್ಟ್ ಐಡಿಯಾಲಜಿ ಬೇರೆ, ಎಡಪಂಥ ಅನ್ನುವಂತ ಒಂದು ಇದು ಸಮಾಜಶಾಸ್ತ್ರೀಯವಾದ ದೃಷ್ಟಿಕೋನ ಬೇರೆ, ಅದರ ಇದರ ಪ್ರತ್ಯೇಕವಾದ ಅಸ್ತಿತ್ವವನ್ನೇ ನಾವು ಈಗ ಮಾರ್ಕ್ಸಿಸಮ್ ಮತ್ತು ಕಮ್ಯುನಿಸ್ಟಿಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ಆಯ್ತಾ? ಒಂದು ಪೊಲಿಟಿಕಲ್ ವಿಂಗ್ ಆಗಿ ಬೆಳೆದಾಗ ಮಾರ್ಕ್ಸಿಸಮಿನ ರೂಪದಲ್ಲೇ ಇಲ್ಲ. ಇದನ್ನೆಲ್ಲ ಅರ್ಥ ಮಾಡಿಸುವುದು ಯಾರಿಗೆ ಸರ್? ಒಟ್ಟು ಎಲ್ಲದಕ್ಕೂ ನಾವು ಎಸ್ 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 ಅಂತೇಳಿ ಹೇಳದಿದ್ರೆ ಎಡಪಂಥೀಯ ಅಂತ ಆಗುದು, ಅಥವಾ ಎಡಪಂಥೀಯರೆಲ್ಲರೂ ಕೆಟ್ಟವರು ಅಂತ ಆಗುದು. ಇದಕ್ಕೆಲ್ಲ ಒಂದು ಬೇಸ್ಲೆಸ್ ಆರ್ಗ್ಯುಮೆಂಟ್ಸ್. ಅದ್ರ ಬಗ್ಗೆ ನಾನು ಅದಕ್ಕೆ ಉತ್ತರಿಸ್ಲಿಕ್ಕೆ ನಾನು ಹೋಗ್ಲಿಲ್ಲ, ಯಾಕೆಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದೇ ಅರ್ಥಹೀನ. ನಾವು ಏನು ಅಂತ ಉತ್ತರ ಕೊಡ್ಲಿಕ್ಕೆ ಆಗ್ತದೆ ಅದಕ್ಕೆ? ಶಿಕ್ಷಣದ ದೊಡ್ಡ ದೌರ್ಬಲ್ಯ ಅಂದ್ರೆ ಜಡ್ಜ್ಮೆಂಟ್. ಅಂದ್ರೆ ನಾವು ಜಡ್ಜ್ ಮಾಡ್ತೀವಿ, ನೀವು ಯಾವುದೇ ಏನೋ ಆಧಾರಗಳಿಲ್ಲದೆ, ಸಾಕ್ಷ್ಯಗಳಿಲ್ಲದೆ, ಈಗ ಯಾರಾದ್ರೂ ಒಬ್ರು ನಿಮ್ಮನ್ನು ಹುಚ್ಚ ಅಂತ ಹೇಳಿದ್ರೆ ಕನಿಷ್ಠ ನೀವು ಅಂತ ನಂಬಿಡಬಾರ್ದು. ಅವ್ರ ಮನೇಲಿ ಹೋಗ್ಬೇಕು, ಆ ತರದ ಲಕ್ಷಣಗಳೇನ ಇದಾವ, ಅವನ ಆ ತರ ಏನಾನ ಬಿಹೇವ್ ಮಾಡ್ತಾನ, ಅವನ ಸ್ನೇಹಿತರನ್ನ ಕೇಳ್ಬೇಕು, ಆ ತರದ ಲಕ್ಷಣಗಳನ್ನೇನಾದ್ರೂ ಕಂಡಿದ್ದೀರಾ? ಸೊ ಇದನ್ನೆಲ್ಲ ನೋಡಿದ್ಮೇಲೆ ನೀವು ಜಡ್ಜ್ಮೆಂಟ್ ಮಾಡ್ಬೇಕೆ ಹೊರತು ನೀವು ಹೇಳಿದ ತಕ್ಷಣ ಜಡ್ಜ್ ಮಾಡ್ಬಿಟ್ರೆ ಅದು ವೈಜ್ಞಾನಿಕ ಕ್ರಮಕ್ಕೆ ದೊಡ್ಡ ವಿರೋಧ. ಅದು ವೈಜ್ಞಾನಿಕ ಕ್ರಮ ಹೇಳೋದು ಅದನ್ನೇ. ಯಾವಾಗ್ಲೂ ಕೂಡ ನೀನು ದತ್ತಾಂಶಗಳನ್ನ, ಅಂಶಗಳನ್ನ ನೋಡಿ ಒಂದು ತೀರ್ಮಾನಕ್ಕೆ ಬರ್ಬೇಕೆ ಹೊರತು ನಾವು ಅದಕ್ಕೆ ಅಲ್ವಾ ಸರ್ ನಮ್ಮ ಜಾನಪದದಲ್ಲಿ ಪ್ರಾವರ್ಬ್ ಇತ್ತಲ್ಲ, ಏನೋ ಕೋಣ ಕರು ಆಗ್ತು ಅಂದ ತಕ್ಷಣ ಕೊಟ್ಟಿಗೆ ಕಟ್ಟು ಅನ್ನೋ ಇದೆಯಲ್ಲ, ಅದು ಒಂದ್ ರೀತಿ ಏನೇನೋ ಯೋಚನೆ ಮಾಡದೆ ತೀರ್ಮಾನಗಳನ್ನ ಮಾಡೋದು. ಇದೆಲ್ಲ ಹೋಗ್ಬೇಕು. ಎಸ್ ಸರ್. ಒಂದು ಬಹಳ ಸ್ಪಷ್ಟ ಇದೆ, ಏನಂತ ಹೇಳಿದ್ರೆ ಇವತ್ತಿನ ಶಿಕ್ಷಣದ ವ್ಯವಸ್ಥೆಯಲ್ಲಿ ಏನು ನೀತಿ ನಿರೂಪಣೆ ಮಾಡಬೇಕಾದಂತ ಸಂಸ್ಥೆಗಳು ಯಾವುದೆಲ್ಲ ಇದೆ, ಅದು NCERT ಸಹಿತ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಅದರ ಮುಖ್ಯಸ್ಥರನ್ನ ನೇಮಕ ಮಾಡುವಾಗ, ಅದಕ್ಕೆ ತಜ್ಞರನ್ನ ನೇಮಕ ಮಾಡುವಾಗ ಬಹುತೇಕ ತಮ್ಮ ಪಕ್ಷದ ರಾಜಕೀಯ ಒಲವುಗಳನ್ನ ಒಪ್ಪಿಕಟ್ಟುವರನ್ನೇ ನೇಮಕ ಮಾಡುವಂತಹ ಒಂದು ಪರಿಸ್ಥಿತಿ ಇವತ್ತು ಇದೆ. ಕೇಂದ್ರ ಸರ್ಕಾರ ಇದನ್ನು ಬಹಳ ಉಗ್ರವಾಗಿ ಇಂಥದ್ದನ್ನು ಮಾಡ್ತಾ ಇದೆ. ಮತ್ತು ಹೀಗೆ ಮಾಡೋದ್ರ ಮೂಲಕ ಏನು ವಿಜ್ಞಾನ ಏನಿದೆ, ಗಣಿತ ಏನಿದೆ, ಅಥವಾ ಸಮಾಜ ವಿಜ್ಞಾನ ಏನಿದೆ, ಅಥವಾ ಇತಿಹಾಸ ಏನಿದೆ, ಈ ಇತಿಹಾಸವನ್ನು ನಾವು ಕಲಿಯಬೇಕಾದಂತಹ ವಿಧಾನಗಳನ್ನೇ ಬದಲಾಯಿಸುವಂಥದ್ದು, ಮತ್ತು ಅವರೇನು ಹೇಳ್ತಾರೆ ಅದನ್ನ ನೀವು ನಂಬಿ ಅಂತ, ಈ ತರದೊಂದು ಬಹಳ ಪರಿಸ್ಥಿತಿ ಇವತ್ತು ಬಂದಿದೆ ಅಂತ ಹೇಳಿ ಅನ್ಸುತ್ತೆ. NCERT ಅಂತೂ ಕೂಡ ತನ್ನ ಒಂದು ಘನತೆಯನ್ನ ಮತ್ತು ಗೌರವವನ್ನ ನಿಧಾನಕ್ಕೆ ಕಳೆದುಕೊಂಡು ಬರ್ತಾ ಇದೆ. ಇದು ಬಹಳ ದುರಂತ ದೇಶದ ಶಿಕ್ಷಣ ವ್ಯವಸ್ಥೆ ಇದ್ದು ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆಯನ್ನ ನಾನು, ಯಾಕಂದ್ರೆ 45 ನಿಮಿಷ ಫ್ರೇಮ್ ವರ್ಕ್ ಇಟ್ಕೊಂಡಿದ್ದೀನಿ ನಾನು, ಅದಕ್ಕೆ ಇಲ್ಲಿಗೆ ನಾನು ಕೊನೆಗೊಳಿಸ್ತಾ ಇದ್ದೀನಿ. ಇನ್ನೊಂದು ದಿವಸ ನಾವು ಮತ್ತೊಂದು ವಿಷಯದ ಜೊತೆಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚರ್ಚೆಯಲ್ಲಿ ಬಹಳ ಅಮೂಲ್ಯವಾದಂತಹ ಮಾತುಗಳನ್ನ, ಬಹಳ ಅಂದ್ರೆ ಅಕಾಡೆಮಿಕ್ ಆದಂತಹ ಮಾತುಗಳನ್ನ ಇಬ್ರು ಕೂಡ ನೀವು ಆಡಿದ್ದೀರಿ. ನಾನು ಅದಕ್ಕೆ ಒಂದು ಕಡೆ ನಿರಂಜನಾರಾಧ್ಯರಿದ್ರೆ, ಇನ್ನೊಂದು ಕಡೆ ನನಗೆ ಕಲ್ಸೋರು, ಅವರ ತಾಪತ್ರಗಳು ಯಾರಿಗೂ ಗೊತ್ತಾಗಲ್ಲ ನಮಗೆ. ಅವ್ರ ಎದುರುಗಡೆ ವಿದ್ಯಾರ್ಥಿಗಳು ಇರ್ತಾರೆ, ಬೇರೆ ಬೇರೆ ತರದ ವಿದ್ಯಾರ್ಥಿಗಳು ಇರ್ತಾರೆ. ಅವರು ಕಲಿಸುವಾಗ ಏನ್ ಸಮಸ್ಯೆಗಳನ್ನ ಅವರು ಎದುರಿಸ್ತಾರೆ ಅನ್ನುವಂಥದ್ದು, ಅವರ ಗ್ರಹಿಕೆಯ ಶಕ್ತಿ, ಪ್ರತಿ ಮಕ್ಕಳಿಗೂ ಒಂದೇ ತರದ ಗ್ರಹಿಕೆಯ ಶಕ್ತಿ ಇರೋದಿಲ್ಲ. ಆ ಗ್ರಹಿಕೆಯಲ್ಲಿರುವಂತಹ ಅಸಮಾನತೆಯನ್ನು ಸರಿದೂಗಿಸಿಕೊಂಡು ಹೇಳಬೇಕಾದ ವಿಷಯಗಳನ್ನ ಹೇಗೆ ಹೇಳಬೇಕು ಅನ್ನುವಂಥದ್ದು, ಮತ್ತೆ ಏನು ವಿಷಯಗಳನ್ನ ಅವ್ರಿಗೆ ಹೇಳಬೇಕು ಅನ್ನುವಂಥದ್ದು. ಸೊ ಬಹಳ ಮುಖ್ಯವಾಗಿ ನೀವು ಇಬ್ರು ಹೇಳಿದಂತ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವು ಟೆಕ್ಸ್ಟ್ ಬುಕ್ ಗಳನ್ನು ರೂಪಿಸುವಾಗ ಆಯಾ ಟೆಕ್ಸ್ಟ್ ಬುಕ್ ಗಳನ್ನ ಬೋಧಿಸುವಂತಹವ್ರು ಯಾರಿದ್ದಾರೆ, ಆ ವಿಷಯದಲ್ಲಿ ತಜ್ಞತೆಯನ್ನು ಪಡೆದಿರುವಂತಹವ್ರು ಯಾರಿದ್ದಾರೆ, ಮತ್ತು ಪ್ರಾಯೋಗಿಕವಾಗಿ ಅದರಲ್ಲಿ ತೊಡಗಿಸಿಕೊಂಡಿರೋರು ಯಾರಿದ್ದಾರೆ, ಅವರೇ ಬಹಳ ಮುಖ್ಯವಾಗಿ ಅಲ್ಲಿ ಪಾತ್ರವನ್ನು ವಹಿಸಬೇಕನ್ನುವಂತಹದ್ದು. ಬಹುಶಃ ಇದು ಬಹಳ ಇವತ್ತಿನ ಚರ್ಚೆಯ ಬಹಳ ಮುಖ್ಯ ಅಂಶ ಅಂತ ಹೇಳಿ ನನಗನ್ನಿಸುತ್ತೆ. ಎನಿಹೌ, ನಿರಂಜನಾರಾಧ್ಯ ಅವರಿಗೆ ಮತ್ತು ಅರವಿಂದ ಚುಕ್ಕಾಡಿ ಅವರಿಗೆ ನಾನು ತ್ರಿವರ್ಣ ನ್ಯೂಸ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.